ಓಕೆ, ಆಗ್ಲೇ ಲಲಿತಾ ಹೇಳ್ದಂಗೆ ಇದೆ ಫಸ್ಟ್ ಟೈಮ್ ನಾವು ಆಂಗ್ಸೈಟಿ ಬಗ್ಗೆ ಪ್ರೋಗ್ರಾಮ್ ಮಾಡ್ತಾ ಇರೋದು. What do I do? You've muted Usha aunty. Wait. No. Yeah, I got it, Dalita. ಹೊಸ ರೀತಿನಲ್ಲಿ ನಿಮ್ಗೆ ತಿಳಿಸ್ಕೊಡೋದಿಕ್ಕೆ ಆಗ್ತಾ ಇದೆ. ಇದು ಹೇಗೆ ನಮ್ಮ ಆಂಗ್ಸೈಟಿ ಎಲ್ಲರಲ್ಲೂ ಇರುತ್ತೆ, ಬಟ್ ಆ ಆಂಗ್ಸೈಟಿನ ನಾವು ಹೋಗ್ಲಾಡಿಸ್ಕೊಳ್ಬಹುದು ಬೈ ರಿವೈರಿಂಗ್ ಅವರ್ ಬ್ರೈನ್ ಅಂತ ಇದ್ರವರೆಗೂ ತಿಳಿಸ್ತಾ ಇರೋದು. ಇವತ್ತು ಆಂಗ್ಸೈಟಿ ಬಗ್ಗೆ, ಅದನ್ನ ಹೇಗೆ ಹೋಗ್ಲಾಡಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ. ಸೊ ಇದನ್ನ ರಾಖಾಲ್ ಆಕ್ಚುಲಿ ಹಿ ಹ್ಯಾಸ್ ಸ್ಟಾರ್ಟೆಡ್ ದಿಸ್ ಪುಟಿಂಗ್ ಆನ್ ಯೂಟ್ಯೂಬ್ ಆಸ್ ಎ ಸೀರೀಸ್. ಏನು? ನಾಲೆಡ್ಜ್ ಆಸ್ ಮೆಡಿಸನ್, ಜ್ಞಾನೌಷಧಿ. ಜ್ಞಾನವೇ ನಮಗೆ ಔಷಧಿ ಆಗತ್ತೆ. ಬರೀ ಆಂಗ್ಸೈಟಿ ಬಗ್ಗೆ ತಿಳ್ಕೊಳ್ಳೋದು ಒಂದೇ ಅಲ್ಲ, ಬರೀ ನಮ್ಮ ಬಗ್ಗೆ, ನಮ್ಮ ಮನಸ್ಸಿನ ಬಗ್ಗೆ, ನಮ್ಮ ಮನಸ್ಸೇ ಹೇಗೆ ನಾವು ಅಳವಡಿಸ್ಕೊಂಡ್ರೆ, ಟ್ರೈನ್ ಮಾಡಿದ್ರೆ ಅದು ಔಷಧಿ ಆಗಬಹುದು ಅನ್ನೋ ಒಂದು ದೃಷ್ಟಿಕೋನದಿಂದ ಇವತ್ತು ಶುರು ಮಾಡೋಣ ಈ ಆಂಗ್ಸೈಟಿ ಬಗ್ಗೆ ತಿಳ್ಕೊಂಡು ಅದನ್ನ ಹೋಗ್ಲಾಡ್ಸ್ಕೊಳ್ಳೋದಿಕ್ಕೆ. ಯಾವಾಗ್ಲೂ ಯೋಗಕ್ಷೇಮದಲ್ಲಿ ನಾವು ಹೇಳೋ ಹಂಗೆ, ಇಫ್ ಯು ಚೇಂಜ್ ದ ವೇ ಯು ಲುಕ್ ಎಟ್ ಥಿಂಗ್ಸ್, ದ ಥಿಂಗ್ಸ್ ಯು ಲುಕ್ ಎಟ್ ವಿಲ್ ಚೇಂಜ್. ನಮಗೆ ಈ ಜ್ಞಾನವೇ ನಮ್ಮ ಔಷಧಿ ಆಗತ್ತೆ ಅನ್ನೋ ಒಂದು ದೃಷ್ಟಿಕೋನ ಬದಲಾವಣೆ ಮಾಡ್ಕೊಳ್ಳೋದು. ಏನ ಹಂಗಂದ್ರೆ, ನಾಲೆಡ್ಜ್ ಆಸ್ ಮೆಡಿಸನ್. ದಿಸ್ ಇಸ್ one of its kind, whether it is to overcome anxiety ಇರಬಹುದು, ಆತಂಕನ ಹೋಗ್ಲಾಡಿಸ್ಕೊಳ್ಳೋದು ಇರಬಹುದು, ಡಿಪ್ರೆಷನ್ ಇಂದ ಅಥವಾ ಸರ್ಟನ್ ಅದರ್ ಮೆಂಟಲ್ ಹೆಲ್ತ್ ಕಂಡೀಷನ್ಸ್ ಇರಬಹುದು. ಯಾವುದೇ ಆಗ್ಲಿ, ಈ ಜ್ಞಾನವನ್ನು ಉಪಯೋಗಿಸ್ಕೊಂಡು ಅದನ್ನ ಔಷಧಿಯಾಗಿ ಹೇಗೆ ಮಾಡೋದು ಅಂತ. ಅಗೇನ್ ಅ ವರ್ಡ್ ಆಫ್ ಕಾಷನ್. ಅಗೇನ್ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾರಾದ್ರೂ ಆಂಗ್ಸೈಟಿಗಾಗ್ಲಿ ಡಿಪ್ರೆಷನ್ಗಾಗ್ಲಿ ಔಷಧಿ ಆಗ್ಲೇ ತಗೋತಾ ಇದ್ರೆ ಡಾಕ್ಟರ್ ಇಂದ, ಅದನ್ನ ಖಂಡಿತ ಮುಂದುವರಿಸಿ. ಅದನ್ನ ಕೆಲವ್ರಿಗೆ ಮೆಡಿಸಿನ್ ಬೇಕೇ ಆಗತ್ತೆ, ತಪ್ಪೇನೂ ಇಲ್ಲ. ಬರೀ ಮೆಡಿಸಿನ್ ಇಂದ ಒಂದೇ ಸಾಕಾಗಲ್ಲ. ನಮ್ಮ ಮನಸ್ಸಿನ ಬಗ್ಗೆ ತಿಳ್ಕೊಂಡು ನಮ್ಮ ಆಲೋಚನೆಗಳನ್ನೇ ನಾವು ಬದಲಾವಣೆ ಮಾಡಿಕೊಂಡ್ರೆ, ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳೇ ಹೇಗೆ ಔಷಧಿ ಆಗಬಹುದು ಅನ್ನೋ ಒಂದು ಹೊಸ ರೀತಿಯ ಜ್ಞಾನ. ಈ ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಲೆಟ್ ಅಸ್ ಟ್ರೈ ಅಂಡ್ ಡೂ ಎ ಥಾಟ್ ಎಕ್ಸ್ಪೆರಿಮೆಂಟ್. ನಿಮಗೆ ಗೊತ್ತಿದೆ ಥಾಟ್ ಎಕ್ಸ್ಪೆರಿಮೆಂಟ್ ಏನು ಅಂತ ಅಂದ್ಬಿಟ್ಟು. ನಾವೇನು ಹೋಗಿ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾಗಿಲ್ಲ, ನಮ್ಮ ಮನಸ್ಸಿನಲ್ಲೇ ಆ ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಬಹುದು.
ಇದರ ಮೂಲಕ, ಈ ಥಾಟ್ ಎಕ್ಸ್ಪೆರಿಮೆಂಟ್ ಮೂಲಕ ಹೇಗೆ ನಾಲೆಡ್ಜ್ ಕ್ಯಾನ್ ಬಿ ಯೂಸ್ಡ್ ಆಸ್ ಮೆಡಿಸನ್ ಅನ್ನೋದನ್ನ ನೋಡೋಣ ಅಂತೆ. ವಾಟ್ ಈಸ್ ದಿಸ್ ಥಾಟ್ ಎಕ್ಸ್ಪೆರಿಮೆಂಟ್? ದ ಮೈಂಡ್ ಈಸ್ ಲೈಕ್ ಎ ಗಾರ್ಡನ್. ಇದನ್ನ ಕೇಳಿದೀವಿ. ಮನಸ್ಸು ಒಂದು ಉದ್ಯಾನವನ ತರ, ಗಾರ್ಡನ್. ಇಟ್ ಈಸ್ ಜಸ್ಟ್ ನಥಿಂಗ್ ಬಟ್ ಗಾರ್ಡನ್. The mind is a garden of possibility. ಈ ಒಂದು ಉದ್ಯಾನವನದಲ್ಲಿ ಏನೇನ್ ಬೇಕಾದ್ರೂ ನಾವು ಬೆಳೆಸಬಹುದು. ಅಷ್ಟೊಂದು ಪಾಸಿಬಿಲಿಟಿ, ಏನನ್ ಬೇಕಾದ್ರೂ ನಾವು ಬೆಳೆಸ್ಕೋಬಹುದು. The mind is a garden. Your thoughts are seeds. You can either grow flowers or you can grow weeds. ನಮ್ಮ ಮನಸ್ಸೇ ಒಂದು ಉದ್ಯಾನವನ ಆದ್ರೆ ನಮ್ಮ ಆಲೋಚನೆಗಳು ಬೀಜಗಳು. ನಾವು ಯಾವ ತರ ಬೀಜ ತಗೋತೀವಿ, ಅದರಿಂದ ಹೂವು ಬರುತ್ತೋ, ಆ ಹೂವು ನೋಡಿ ಇಷ್ಟಪಡ್ತೀವೋ, ಆ ಹೂವನ್ನ ಮುಡಿದು ಇಷ್ಟಪಡ್ತೀವೋ, ಆ ಹೂವನ್ನ ದೇವರ ಪಟಕ್ಕೆ ಏರಿಸಿ ಖುಷಿ ಪಡ್ತೀವೋ, ಅದು ನಮಗೆ ಬಿಟ್ಟಿದ್ದು. ಸೊ ಈ ಬೀಜಗಳಿಂದ ಹೂವನ್ ಬೇಕಾದ್ರೂ ಬೆಳೆಸಬಹುದು, ಅಥವಾ ಬೇರೆ ತರ ಬೀಜ ಆದ್ರೆ ಅದು ವೀಡ್ಸ್ ಆಗಿ, ಕಳೆ, ಹೂವಾಗ್ಲಿ ಕಳೆಯಾಗ್ಲಿ, ಅದನ್ನ ಯಾವುದು ಬೆಳೆಸ್ತೀವಿ ಅನ್ನೋದು ನಮ್ಮ ಕೈನಲ್ಲಿದೆ. ಅದು ನಮ್ಮ ಆಯ್ಕೆ. So my mind is a garden that needs care, and careful tending. ನಿಜ, ಈ ಮನಸ್ಸು ಒಂದು ಉದ್ಯಾನವನ. ಬಿಟ್ಬಿಟ್ರೆ ಬೇಕಾಬಿಟ್ಟಿ ಬೆಳ್ಕೊಂಡು ಹೋಗತ್ತೆ. ಆ ಬೇಕಾಬಿಟ್ಟಿ ಬೆಳ್ಕೊಂಡು ಹೋಗಕ್ಕೆ ಬಿಡದೆ ನಮ್ಗೆ ಯಾವ್ದು ಬೇಕೋ ಅದನ್ನ ಬೆಳೆಸಿ, ಅವನದಲ್ಲಿ ನಮ್ಗೆ ಏನ್ ಬೇಕೋ ಅಂತದನ್ನ ಬೆಳೆಸಿ, ಬೇಡದೆ ಇರೋ ಕಳೆನ ತೆಗೆದು ಹಾಕೋದು ಅದು ನಮ್ಮ ಆಯ್ಕೆ. ಇದನ್ನೇ ಜೇಮ್ಸ್ ಆಲನ್ ಅಂತ, ಹಿ ವಾಸ್ ಎ ಕಂಟೆಂಪ್ರರಿ ಆಫ್ ವಿವೇಕಾನಂದ ಅಂತ ಅಂದ್ಬಿಟ್ಟು ಈ ಬುಕ್ ಅಲ್ಲಿ ಹೇಳ್ತಾರೆ. A man sooner or later discovers that he is the master gardener of his soul and the director of his life. ನಮ್ಮ ಜೀವನದ ತೋಟಗಾರ ನಾವೇನೆ, ಹಾಗೆ ನಮ್ಮ ಜೀವನದ ಆರ್ಕಿಟೆಕ್ಟ್ ಕೂಡ ಅಷ್ಟೇ ನಾವೇನೆ. ವಿಚ್ ಮೀನ್ಸ್ ನಮ್ಮ ಫ್ಯೂಚರ್ ಅನ್ನ ನಾವು ಹೇಗ್ ಬೇಕೋ ಆ ದಾರಿನಲ್ಲಿ ತಗೊಂಡು ಹೋಗ್ಬಹುದು. ವಿ ಕ್ಯಾನ್ ಕ್ರಿಯೇಟ್ ಅವರ್ ಓನ್ ಡೆಸ್ಟಿನಿ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಆ ಒಂದು ಥಾಟ್ ಎಕ್ಸ್ಪೆರಿಮೆಂಟ್, ಆ ಮನಸ್ಸನ್ನ ಒಂದು ಗಾರ್ಡನ್ ಅಂತ ಭಾವಿಸಿ, ಆ ಗಾರ್ಡನ್ ಅಲ್ಲಿ ನಾವು ಹೂ ಬೆಳೆಸ್ತೀವೋ, ಹಣ್ಣು ಬೆಳೆಸ್ತೀವೋ, ಕಳೆ ಬೆಳೆಸ್ತೀವೋ, ಅದು ನಮ್ಮ ಆಯ್ಕೆ ಅಂತ ಹೇಳ್ತಾ, ಇದನ್ನ ಹೇಗೆ ಬರೀ ಈ ವಿಜ್ಞಾನದ ಮೂಲಕ ಹೇಳಿದ್ರೂನು, ಇದನ್ನೇ ವರ್ಷದ ಹಿಂದೆ ಹೇಳಿದ್ರುನು, ಸಾವಿರಾರು ವರ್ಷದ ಹಿಂದೆ ನಮ್ಮ ಸ್ಕ್ರಿಪ್ಚರ್ಸ್ ಅಲ್ಲೇ ಇದನ್ನೇ ಹೇಳಿದೆ. ಒಂದೆರಡು ಶ್ಲೋಕ ತಗೊಂಡು ಅದನ್ನ ತಿಳಿಸಿ ಮತ್ತೆ ವಿಜ್ಞಾನದ ಮೂಲಕ ಇದನ್ನ ನಾವು ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಅಂತೆ. ಭಗವದ್ಗೀತೆನಲ್ಲಿ ಧ್ಯಾನ ಯೋಗ ನಲ್ಲಿ ಬರುತ್ತೆ ಈ ಶ್ಲೋಕ, ನಿಮ್ಗೆಲ್ಲರಿಗೂ ಗೊತ್ತಿರತ್ತೆ. ಉದ್ಧರೇದ್ ಆತ್ಮನ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ. ನಮ್ಮ ಮನಸ್ಸನ್ನ ನಾವೇ ಮೇಲಕ್ಕೆತ್ತಬೇಕು. ಯಾರಿಂದಲೂ ನಮ್ಮ ಮನಸ್ಸನ್ನ ಬೇರೆ ಯಾರಿಂದಲೂ ಎತ್ತಲಿಕ್ಕೆ ಆಗೋದಿಲ್ಲ.
ಅದನ್ನ ಯಾವುದರಿಂದ ನಮ್ಮ ಮನಸ್ಸನ್ನ ನಮ್ಮ ಮನಸ್ಸಿನಿಂದಾನೇ ಮೇಲೇರಿಸ್ಬೇಕು. ನಮ್ಮ ಮನಸ್ಸು ನಮಗೆ ಮಿತ್ರನೂ ಆಗಿರುತ್ತೆ, ಶತ್ರುವೂ ಆಗಿರುತ್ತೆ ಅಂತನ್ಬಿಟ್ಟು ಈ ಧ್ಯಾನ ಶ್ಲೋಕದಲ್ಲಿ, ಧ್ಯಾನ ಯೋಗ ಶ್ಲೋಕದಲ್ಲಿ ಭಗವದ್ಗೀತೆನಲ್ಲಿ ಹೇಳಿದೆ. ಅದೇ ಧ್ಯಾನ ಯೋಗದಲ್ಲಿ ಮತ್ತೊಂದು ಶ್ಲೋಕ, ನೆಕ್ಸ್ಟ್ ಶ್ಲೋಕನೇ, ಬಂಧುರಾತ್ಮಾತ್ ಮನಸ್ತಸ್ಯ ಏನಾತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತು. ಹೆಂಗೆ ನಮ್ಮ ಮನಸ್ಸನ್ನ ನಮ್ಮ ಮನಸ್ಸಿನ ಮೂಲಕವೇ ಹೇಗೆ ಮೇಲೇರಿಸೋದು? ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಟ್ರೈನಿಂಗ್ ದ ಮೈಂಡ್, ನಾಟ್ ಕಂಟ್ರೋಲಿಂಗ್ ದ ಮೈಂಡ್ ಬಟ್ ಟ್ರೈನಿಂಗ್ ದ ಮೈಂಡ್. ನಮ್ಮ ಮನಸ್ಸನ್ನ ನಾವು ಟ್ರೈನ್ ಮಾಡಿದಾಗ ಏನಾಗುತ್ತೆ? ವಿ ಕ್ಯಾನ್ ಆಕ್ಚುಲಿ ಕಾನ್ಕರ್ ಅವರ್ ಮೈಂಡ್. ಮನೋಜಯ ಆದಾಗ ಏನಾಗುತ್ತೆ? ಆಗ ನಮ್ಮ ಮನಸ್ಸು ನಮ್ಮ ಮಿತ್ರನಾಗತ್ತೆ. ಇಲ್ದೆ ಹೋದ್ರೆ, ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿ ಇಲ್ದೆ ಹೋದ್ರೆ, ನಮ್ಮ ಮನಸ್ಸನ್ನ ನಾವು ಜಯಿಸದೆ ಹೋದ್ರೆ ಅದೇ ಮನಸ್ಸು ಶತ್ರುವು ಆಗೋದಿಕ್ಕೆ ಸಾಧ್ಯ. ಸೊ ಹೀಗೆ ಮನೋಜಯ ಆದಾಗ ಏನಾಗತ್ತೆ ಅಂತ ಕೇಳಿದ್ರೆ ನಮ್ಮ ಜೀವನವೇ ಬದಲಾವಣೆ ಆಗತ್ತೆ. ಅದು ಹೇಗೆ ಅಂದ್ರೆ, ನಮ್ಮ ಮೆದುಳನ್ನ ಬದಲಾವಣೆ ಮಾಡಿಸ್ಕೊಂಡು ಅದು ಜೀವನಾನೇ ಬದಲಾವಣೆ ಆಗತ್ತೆ. ನಮ್ಮ ಒಂದು ಮನಸ್ಸನ್ನ ಬದಲಾವಣೆ ಮಾಡ್ಕೊಂಡ್ರೆ, ಮೈಂಡ್ ಟ್ರೈನಿಂಗ್ ಅಂದ್ರೆ ಏನು? ಮನಸ್ಸನ್ನ ಬದಲಾವಣೆ ಮಾಡ್ಕೊಳ್ಳೋದು, ಮನಸ್ಸನ್ನ ಟ್ರೈನ್ ಮಾಡೋದು. ನಮ್ಮ ಕಣ್ಣಿಗೆ ಕಾಣದ ಮನಸ್ಸನ್ನ ನಾವು ಟ್ರೈನ್ ಮಾಡಿದಾಗ ನಮಗೆ ಹಿಡಿತದಲ್ಲಿ ಇರೋ, ಕಣ್ಣಿಗೆ ಕಾಣುವ, ಕೈಗೆ ನಿಲುಕುವ ಒಂದು ಮೆದುಳನ್ನೇ ಬದಲಾವಣೆ ಮಾಡಬಹುದು ಅಂತ ಈಗ ವಿಜ್ಞಾನ ಸಾಬೀತುಪಡಿಸಿದೆ. ಎವಿಡೆನ್ಸ್ ಬೇಸ್ಡ್ ರಿಸರ್ಚ್ shows that if we change our mind in a particular way, in a deliberate way, in a conscious way, in a willful way, ಪ್ರಜ್ಞಾಪೂರ್ವಕವಾಗಿ ನಾವು ನಮ್ಮ ಮನಸ್ಸನ್ನ ಬದಲಾವಣೆ ಮಾಡ್ಕೊಂಡ್ರೆ ನಮ್ಮ ಜೀವನವೇ ಬದಲಾವಣೆ ಆಗತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದೆ. ಇವತ್ತಿಗೆ ಇಷ್ಟೇ ಹೇಳಿದ್ರೆ ಸಾಕು. ಯಾವಾಗ್ಲೂ ಲಲಿತಾ ಹೇಳೋ ಹಾಗೆ ಸ್ಮಾಲ್ ಡೋಸಸ್ ಹೈ ಫ್ರೀಕ್ವೆನ್ಸಿ. ಮತ್ತೆ ಮುಂದಿನ ವಾರ ಇದು ಹೇಗೆ ನಮ್ಮ ಮನಸ್ಸು ಬದಲಾವಣೆ ಆದಾಗ ನಮ್ಮ ಮೆದುಳೇ ಹೇಗೆ ಬದಲಾವಣೆ ಆಗತ್ತೆ ಅನ್ನೋದನ್ನ ನೋಡೋಣ. ಬಟ್ ಇವತ್ತು ಬೇರೆ ನ್ಯೂರೋ ಸೈನ್ಸ್ ಕಾನ್ಸೆಪ್ಟ್ಸ್ ಅನ್ನ ಇಟ್ಕೊಂಡು ವಾಟ್ ಡಸ್ ದಿಸ್ ಮೀನ್, ನಮ್ಮ ಮನೋಜಯ ಆಗಕ್ಕೆ, ನಮ್ಮ ಮನಸ್ಸನ್ನ ನಾವು ಮಿತ್ರನಾಗಿ ಆಗಿಸ್ಕೊಳ್ಳೋದಿಕ್ಕೆ ಯಾವ ಯಾವ ಕಾನ್ಸೆಪ್ಟ್ಗಳು, ಯಾವ ಯಾವ ನ್ಯೂರೋ ಸೈನ್ಸ್ ತತ್ವಗಳು ಬೇಕು ಅನ್ನೋದನ್ನ ನೋಡೋಣಂತೆ. ಇದನ್ನ ತುಂಬಾ ಜನ ಕೇಳಿದ್ದೀರಾ, ನಾನು ಬೇಕಾದಷ್ಟು ಸಲ ಇದನ್ನ ಉಪಯೋಗಿಸಿದ್ದೀನಿ. ಏನು? A bird sitting on a tree is never ever afraid of the branch breaking, because the bird's trust is not on the branch, whether it is strong or not, whether it can hold its weight or not, but the trust of the bird is on its wings. ಎಷ್ಟು ಚೆನ್ನಾಗಿದೆ ನೋಡಿ. ಆ ಒಂದು ಪಕ್ಷಿ ಎಂಥ ಸಣ್ಣ ಒಂದು ಕೊಂಬೆ ಮೇಲೆ ಕೂತ್ಕೊಳ್ಳುತ್ತೆ, ಅದಕ್ಕೆ ಹೆದರಿಕೆ ಇಲ್ಲ. ಈ ಕೊಂಬೆ ನನ್ನ ವೆಯ್ಟ್ ಅನ್ನು ತಡ್ಕೊಳ್ಳುತ್ತೋ ಇಲ್ವೋ ಅನ್ನೋದಕ್ಕೆ ಅದಕ್ಕೆ ಆಲೋಚನೆಯೇ ಇಲ್ಲ. ಬಿಕಾಸ್ ಅದಕ್ಕೆ ಗೊತ್ತು, ಅಕಸ್ಮಾತ್ ಏನಾಗುತ್ತೆ, ಆ ಕೊಂಬೆ ಮುರಿದ್ರೂ ನಾನು ಹಾರ್ ಹೋಗಬಹುದು ಅಂತ. ವಿಚ್ ಮೀನ್ಸ್ ಅದಕ್ಕೆ ಎಲ್ಲ ಫೇತ್ ಇರೋದು ಅದ್ರ ಮೇಲೆ. ಸೊ ವಿ ನೀಡ್ ಟು ಬಿಲೀವ್ ಇನ್ ಅವರ್ ಸೆಲ್ಸ್. ಈ ಬಿಲೀವಿಂಗ್ ಇನ್ ಅವರ್ ಸೆಲ್ಸ್ ಈಸ್ ದ ನಾಲೆಡ್ಜ್. ಇದನ್ನ ವಿವೇಕಾನಂದರ ಒಂದು ಶೈಲಿನಲ್ಲಿ ಹೇಳ್ಬೇಕಾದ್ರೆ, ವಿವೇಕಾನಂದರು ವರ್ಕ್ ಅಂಡ್ ವರ್ಷಿಪ್ ಬಗ್ಗೆ 3 ತರ ಹೇಳ್ತಾರೆ.
ದಿಸ್ ಇಸ್ ದ ಬೇಸಿಸ್ ಆಫ್ ಕರ್ಮಯೋಗ. ವಿವೇಕಾನಂದರ ಕರ್ಮಯೋಗ ಏನು? ವರ್ಕ್ ಅಂಡ್ ವರ್ಷಿಪ್. ಕೆಲಸವೇ ಬೇರೆ, ನಮ್ಮ ಪೂಜೆ ಅದೇ ಬೇರೆ ಅಂತ. ವರ್ಕ್ ಅಂಡ್ ವರ್ಷಿಪ್ ನಾವು ಅದನ್ನ ಅರ್ಥ ಮಾಡ್ಕೊಂತ ದಟ್ ಈಸ್ ವೆನ್ ಕರ್ಮ ರಿಮೈನ್ಸ್ ಆಸ್ ಕರ್ಮ. ಕರ್ಮ ಅಂದ್ರೆ ಏನು? ಆಕ್ಷನ್. ಎನಿ ಆಕ್ಷನ್ ಅಂದ್ರೆ ಕರ್ಮ ಅಂತ ಅಷ್ಟೇ ಸಂಸ್ಕೃತದಲ್ಲಿ. ಎನಿ ಆಕ್ಷನ್ is karma. Any action remains as an action if we separate out work and worship ಅಂತ. ಅವ್ರು ಮತ್ತೆ ಮುಂದೆ ಹೋಗಿ ಹೇಳ್ತಾರೆ, then make work as worship. ಆ ನಮ್ಮ ಕೆಲಸವನ್ನೇ ನಾವು ಪೂಜೆ ತರ ಮಾಡೋದು ನೆಕ್ಸ್ಟ್ ಸ್ಟೇಜ್ ಇನ್ ಕರ್ಮಯೋಗ. then there is final stage, ಅದು ವರ್ಕ್ ಈಸ್ ವರ್ಷಿಪ್ ಅಂತ. ನಾವ್ ಇದನ್ನ ಅಭ್ಯಾಸ ಮಾಡ್ತಾ 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 ನಾವ್ ಏನ್ ಕೆಲಸ ಮಾಡಿದ್ರು ಅದೇ ಪೂಜೆಯಾಗತ್ತೆ. ಆಗ ಎನಿ ಕೆಲಸ, ಎನಿ ಕರ್ಮ ಬಿಕಮ್ಸ್ ಕರ್ಮ ಯೋಗ. ದಿಸ್ ಇಸ್ ದ ಸೀಕ್ರೆಟ್ ಆಫ್ ಕರ್ಮ ಯೋಗ. ಇನ್ ಅ ಸಿಮಿಲರ್ ಮ್ಯಾನರ್, ಈಗ ನಾವ್ ಇದ್ರವರೆಗೂ ತಿಳ್ಕೊತಾ ಇದ್ದಿದ್ದು ನಾಲೆಡ್ಜ್ ಅಂಡ್ ಆಂಗ್ಸೈಟಿ ಬಗ್ಗೆ. ಆಂಗ್ಸೈಟಿ ಬಗ್ಗೆ ತಿಳ್ಕೊತಾ ಇದ್ವಿ ಅಷ್ಟೇ. ನಾಲೆಡ್ಜ್ ಅಂಡ್ ಮೆಡಿಸನ್, ಏನೇನ್ ಮೆಡಿಸಿನ್ ತಗೊಳ್ಳೋದು, ಯಾವಾಗ ಮೆಡಿಸಿನ್ ತಗೋಬೇಕು, ಯಾವಾಗ ಡಾಕ್ಟರ್ ಹತ್ರ ಹೋಗ್ಬೇಕು, ಇದೆಲ್ಲ ಪ್ರಶ್ನೆಗಳು ಬಂತಲ್ಲ. ಸೊ ನಾಲೆಡ್ಜ್ ಬೇರೆ ಆಗಿತ್ತು, ಮೆಡಿಸನ್ ಬೇರೆ ಆಗಿತ್ತು. ನಾಲೆಡ್ಜ್ ಅಂಡ್ ಮೆಡಿಸನ್. ನೆಕ್ಸ್ಟ್ ಈಸ್ ಈಗ ದಿಸ್ ಸ್ಟೇಜ್, ನಾಲೆಡ್ಜ್ ಆಸ್ ಮೆಡಿಸನ್. ಯಾಕೆಂದ್ರೆ ಇವತ್ತಿನಿಂದ ನಮ್ಮ ಸೆಲ್ಫ್ ನಾಲೆಡ್ಜ್, ನಮ್ಮ ಬಗ್ಗೆ ನಾವು ತಿಳ್ಕೊಳಕ್ಕೆ ಶುರು ಮಾಡ್ತೀವಿ. ನಮ್ಮ ಮನಸ್ಸು ಅಂದ್ರೆ ಏನು, ನಮ್ಮ ಮಿದುಳು ಅಂದ್ರೆ ಏನು, ಥಾಟ್ ಅಂದ್ರೆ ಏನು, ಬಿಲೀಫ್ ಅಂದ್ರೆ ಏನು, ಅದು ಹೋದ ವಾರನೂ ಶುರು ಮಾಡಿದ್ವಿ. ಫ್ರಮ್ ನೌ ಆನ್, ವಾಟ್ ಈಸ್ ಎ ಥಾಟ್, ವಾಟ್ ಈಸ್ ಎ ಫೀಲಿಂಗ್, ವಾಟ್ ಈಸ್ ಎನ್ ಎಮೋಷನ್, ವಾಟ್ ಈಸ್ ಬಿಲೀಫ್, ವಾಟ್ ಈಸ್ ಎ ಬಿಲೀಫ್ ಸಿಸ್ಟಮ್, ವಾಟ್ ಈಸ್ ಪರ್ಸೆಪ್ಷನ್. ಇದನ್ನೆಲ್ಲ ತಿಳ್ಕೊಂಡಾಗ ಇಟ್ ಈಸ್ ಆಲ್ ಅಬೌಟ್ ನಾಲೆಡ್ಜ್ ಆಫ್ ಸೆಲ್ಫ್. ನಾಲೆಡ್ಜ್ ಆಫ್ ಸೆಲ್ಫ್ ಬಿಕಮ್ಸ್ ಮೆಡಿಸನ್. ದಟ್ ಈಸ್ ವೈ ನಾಲೆಡ್ಜ್ ಆಸ್ ಮೆಡಿಸನ್. ಜ್ಞಾನವೇ ಔಷಧಿಯಾಗತ್ತೆ. ಇದನ್ನ ನಾವು ಮಾಡ್ತಾ ಮಾಡ್ತಾ ಈ ನಾಲೆಡ್ಜ್ ಆಸ್ ಮೆಡಿಸನ್ ಸೀರೀಸ್ ಮುಗಿಸೋ ಅಷ್ಟೊತ್ತಿಗೆ ಈ ಆತಂಕನ ನಾವು ಗೆದ್ದು ನಾಲೆಡ್ಜ್ ಈಸ್ ಮೆಡಿಸನ್ ಆಗತ್ತೆ ಅಂತ ನಾನು ಬಹಳ ನಂಬಿಕೆಯಿಂದ, ಅಷ್ಟೇ ಹೋಪಿಂದ, ಅಷ್ಟೇ ಖುಷಿಯಿಂದ ತಿಳಿಸಬಲ್ಲೆ. ಸೊ ಫೇತ್ in oneself is the key, is the secret for this. So the only belief that all of us need, ನಮ್ಗೇನು ಒಂದು ನಂಬಿಕೆ, ನಾವಿದ್ ಒಂದು ನಂಬಿಕೆ ಇಟ್ಕೊಂಡ್ರೆ ಇಲ್ಲಿಂದ ಜ್ಞಾನೌಷಧಿ ಶುರುವಾಗತ್ತೆ. ಏನು ಆ ನಂಬಿಕೆ? ಏನು? the only belief that you need and the only belief all of us need is this. ನಾವ್ ಇದ್ ಒಂದನ್ನ ನಂಬಿದ್ರೆ ಸಾಕು, everything will fall in place ಅಂತ. What is that? Almost every successful person begins with two beliefs. The first belief is the future can be better than the present, and the second belief is I have the power to make it so. ಎಂಥ ಪಾಸಿಟಿವ್ ಸ್ಟೇಟ್ಮೆಂಟ್ ನೋಡಿ. ಜ್ಞಾನೌಷಧಿ ಶುರುವಾಗೋದು, ಫಸ್ಟ್ ಡೋಸ್ ಆಫ್ ದಟ್ ಮೆಡಿಸನ್ ಇಸ್ ದಿಸ್, ದಟ್ ವಿ ನೀಡ್ ಟು ಬಿಲೀವ್ ದಟ್ ಫ್ಯೂಚರ್, the next moment, not even next year, not even next month, next week, tomorrow, but the next moment can be better than this moment, this present moment, because I have that power to make it happen. ಅದಕ್ಕೆ ನಾನು ತುಂಬಾ ವರ್ಷಾನ್ಗಟ್ಲೆಯಿಂದ, more than 30 years back,
ಯಾರಿಗಾದ್ರೂ ಹೇಳುವಾಗ ಇದನ್ನ ಹೇಳ್ತಾ ಇದ್ದೆ, ಹ್ಯಾವ್ ಎ ಗುಡ್ ಡೇ ಅಂತ ಹೇಳ್ತಾ ಇರ್ಲಿಲ್ಲ. ಐ ಯೂಸ್ ಟು ಸೇ ಮೇಕ್ ಇಟ್ ಅ ಗುಡ್ ಡೇ ಅಂತ ಅಂದ್ಬಿಟ್ಟು. ಅದಾಗದೆ ಆಗೋಗಲ್ಲ ಗುಡ್ ಡೇ, ವಿ ನೀಡ್ ಟು ಮೇಕ್ ಇಟ್ ಹ್ಯಾಪನ್. ಹಾಗೇನೆ ದ ಪವರ್ ಟು ಮೇಕ್ ದ ನೆಕ್ಸ್ಟ್ ಮೂಮೆಂಟ್ ಬೆಟರ್ ಈಸ್ ಇನ್ ಅವರ್ ಹ್ಯಾಂಡ್ಸ್ ಅಂಡ್ ದಟ್ ಈಸ್ ದ ಚಾಯ್ಸ್ ವಿ ನೀಡ್ ಟು ಮೇಕ್. ಈ ಆಯ್ಕೆ ನಮ್ಮದೇ ಆಗಿರುತ್ತೆ. ಇದು ಒಂದನ್ನ ನಾವು ಫಸ್ಟ್ ತಿಳ್ಕೊಂಡ್ರೆ, ಬಿಲೀಫ್, ನಂಬಿಕೆ ಇದ್ದಾಗ, ದಿಸ್ ಇಸ್ ದ ಫಸ್ಟ್ ಡೋಸ್. ದ ಫಸ್ಟ್ ಡೋಸ್ ಇಸ್ ದಿಸ್ ಇಸ್ ಎನಫ್ ಅಂತ. ಇದು this first, these two next slides are repetition of last week, just so ನಮ್ಗೆ ಕಂಟಿನ್ಯೂ ಆಗತ್ತೆ ಅಂತ. So I'm just going to run through these couple of slides. ಏನು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದೀವಿ ಆಂಗ್ಸೈಟಿ ಬಗ್ಗೆ. ಎಲ್ಲರಲ್ಲೂ ಈ ಆತಂಕ ಅನ್ನೋದಿರುತ್ತೆ. And this anxiety is hardwired into our brain. ಇದು ಎಷ್ಟೇ ಆತಂಕ ಇರ್ಲಿ, ಅದನ್ನ ಹಾರ್ಡ್ವೈರ್ ಆಗಿರ್ಲಿ, ಬಟ್ ಇಟ್ ಈಸ್ ಪಾಸಿಬಲ್ ಟು ರೀವೈರ್ ಅವರ್ ಬ್ರೈನ್ ಟು ಬಿಕಮ್ ಲೆಸ್ ಆಂಕ್ಷಿಯಸ್ ಅಂತ. ನಾವು ಆತಂಕನ ಕಡಿಮೆ ಮಾಡ್ಕೊಳ್ಳೋಕೆ ನಮ್ಮ ಬ್ರೈನ್ ಅನ್ನ ನಾವು ರೀವೈರ್ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ. ಹೇಳ್ತಾ ಇರೋ ಹಂಗೆ ದ ಟೆಕ್ನಿಕ್ ಇಸ್ ವೆರಿ ಸಿಂಪಲ್, but it is not easy. Not easy until we make that knowledge, this knowledge as medicine, so that it becomes knowledge is medicine. Knowledge medicine ಆಗೋ ತನಕ ಅದು ಕಷ್ಟ ಅಂತ ಅನ್ಸತ್ತೆ. ಸಿಂಪಲ್ ಆಗಿದ್ರು ಅದು ಒಂದು ಸಲಿ ನಮ್ಗೆ ಇದು ದಕ್ಬಿಟ್ರೆ, ಇದು ನಮ್ಗೆ ಚೆನ್ನಾಗಿ ಅರ್ಥ ಆದ್ರೆ, ದಕ್ಕೋದು ಇಸ್ ಅ ಗುಡ್ ಒನ್, ಬಿಕಾಸ್ ಔಷಧಿ ದಕ್ಕಿಸ್ಕೊಳ್ಳೋದು ಅಂತ ಹೇಳ್ತಾರಲ್ಲ ಹಾಗೆ, ಈ ಜ್ಞಾನ ನಮಗೆ ದಕ್ಬಿಟ್ರೆ, that is when it becomes really, really easy. As simple as it is, it also becomes easy ಅಂತ. ಹಂಗಾದ್ರೆ ವಾಟ್ ಆರ್ ದ ಸ್ಕಿಲ್ಸ್ ದಟ್ ವಿ ನೀಡ್ ಟು ಓವರ್ಕಮ್ ಆಂಗ್ಸೈಟಿ? ನಮ್ಗೊಂದು ಸ್ಟ್ರಾಂಗ್ ವೈ ಬೇಕು. Why should we overcome anxiety? If this why is strong enough, then anyhow we will be able to bear ಅಂತ ಹೇಳ್ತಾರೆ. ಸೊ ಯಾತಕ್ಕೆ ನಾವು ಈ ಆತಂಕದಿಂದ ಹೊರಗಡೆ ಬರೋದು, ಯಾತಕ್ಕೆ ಅನ್ನೋದು ಬಹಳ ಸ್ಟ್ರಾಂಗ್ ಆಗಿದ್ದಾಗ ಇನ್ನು ಈಸಿ ಆಗತ್ತೆ ಅಂತ ಅಂದ್ಬಿಟ್ಟು, ಇದಕ್ಕೆ ನಾವು the first thing we need to practice is non-judgmental attitude ಅನ್ನ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ವಿ. and we need to build emotional muscle. ಇದೆಲ್ಲ ನಿಧಾನಕ್ಕೆ ನೋಡೋಣ. and to develop a growth mindset rather than being perfect. ತುಂಬಾ ಸಲಿ ಆತಂಕ ಆಗೋದು ತುಂಬಾ ಜನಕ್ಕೆ ಇದು ಗೊತ್ತಾಗತ್ತೆ, ನಾನ್ ಮನೇನ ಹೀಗೆ ಇಷ್ಟೇ ನೀಟಾಗಿ ಇಡಬೇಕು, ಒಂಚೂರು ಆ ಕಡೆ ಈ ಕಡೆ ಆದ್ರೂನು ನನಗೆ ಕಷ್ಟ ಆಗತ್ತೆ. ದಟ್ ಪರ್ಫೆಕ್ಷನಿಸಮ್, ಆ ಪರ್ಫೆಕ್ಷನಿಸಮ್ ಇಂದ ಆಚೆ ಬಂದು ಗ್ರೋತ್ ಮೈಂಡ್ ಸೆಟ್ ಬೆಳೆಸ್ಕೊಳ್ಳೋದು. ದಟ್ ಡಸಂಟ್ ಮೀನ್ ವಿ ನೀಡ್ ಟು ಬಿ ಲೆಸ್ ಪರ್ಫೆಕ್ಟ್ ಅನ್ನೋದಕ್ಕಲ್ಲ, ಹೆಂಗಾದ್ರೂ ಇರೋದಕ್ಕಲ್ಲ, ಎಲ್ಲದೂ ಕಲಿಯುವಿಕೆ ಅನ್ನೋದನ್ನ ಬೆಳೆಸ್ಕೊಳ್ಳೋದು. ಅದನ್ನ ಮತ್ತೆ ಇನ್ನೊಂದ್ಸಲಿ ಯೋಚನೆ ಮಾಡೋಣ. ಸೊ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಟು ಚೇಂಜ್ ಸರ್ಟನ್ ಬಿಲೀವ್ಸ್. ಯಾವ ನಂಬಿಕೆಗಳು ನಮ್ಮನ್ನ ಕುಗ್ಗಿಸ್ತಾ ಇದೆಯೋ ಆ ನಂಬಿಕೆಗಳನ್ನ ಮೀರಿ ಬರೋದು. ಫಾರ್ ಎಕ್ಸಾಂಪಲ್, ಮನೆ ನೀಟಾಗಿ ಇಟ್ಕೊಂಡಿದ್ರೆ ಮಾತ್ರ ಐ ಆಮ್ ಎ ಬೆಟರ್ ಮದರ್, ಐ ಆಮ್ ಎ ಬೆಟರ್ ವೈಫ್ ಅಂತ ಕೆಲವ್ರಿಗೆ ಮನಸ್ಸಿನಲ್ಲಿ ಇದ್ದು ಬಿಡತ್ತೆ. ಆ ಈ ನಂಬಿಕೆಯಿಂದ ಆಚೆ ಬರೋದು. ಆ ನಂಬಿಕೆ ಇಸ್ ವಾಟ್ ಈಸ್ ಮೇಕಿಂಗ್ ಅಸ್ ಟು ಬಿ ಪರ್ಫೆಕ್ಟ್. ತುಂಬಾ ಸಲಿ ಎಷ್ಟೇ ಕ್ಲೀನ್ ಆಗಿದ್ರು ಮತ್ತೆ ಮತ್ತೆ ಪದೇ ಪದೇ ಕ್ಲೀನ್ ಮಾಡೋದು. ದಟ್ ಈಸ್ ಆಲ್ಸೋ ವಾಟ್ ಇಸ್ ಒನ್ ಟೈಪ್ ಆಫ್ ಆಂಗ್ಸೈಟಿ. ಅದ ಟೈಪ್ಸ್ಗೆ ಆಗ್ಲೇ ಹೇಳಿದೆ, ಇವಾಗ ಏನು ಬೇಡ, ಬಟ್ ಜಸ್ಟ್ ಎಕ್ಸಾಂಪಲ್ ತಗೊಂಡೆ. ಆ ತರ ನಂಬಿಕೆಗಳು ನಮ್ಮನ್ನ ಕುಗ್ಗಿಸತ್ವೆ. ಅಂತ ನಂಬಿಕೆಗಳಿಂದ ಮೀರಿ ಬರೋದು. ಹಾಗೆ ಟು ಬಿ ಅವೇರ್ ಆಫ್ ಅವರ್ ಕಾಗ್ನಿಟಿವ್ ಡಿಸ್ಟಾರ್ಷನ್ಸ್. ಬೇಕಾದಷ್ಟು ಬಯಸಸ್ ನಮ್ಮ ಮನಸ್ಸಿನಲ್ಲಿ ಇರತ್ತೆ. ಆ ಬಯಸಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು. ಹಾಗೆ ಇದೆಲ್ಲದಕ್ಕೂ ಮೂಲ, ಆಂಗ್ಸೈಟಿ ಮೂಲ ಫಿಯರ್ ಅನ್ನೋದನ್ನ, ಆ ಫಿಯರ್ ಅನ್ನ ಅವಾಯ್ಡ್ ಮಾಡೋ ಬದಲು ನಾವು ಹೆಲ್ಪ್ ತಗೊಂಡು ಆ
either to be with the fear and to overcome is what is important ಅಂತ. ಇದಕ್ಕೊಂದು ಎಕ್ಸಾಂಪಲ್ ತಗೊಂಡಿದ್ದೆ. ನಮ್ಗೆ ಹಾಸ್ಪಿಟಲ್ ಹೋಗೋದಕ್ಕೆ ಭಯ ಆದ್ರೆ ನಾವು ಹಾಸ್ಪಿಟಲ್ ಹೋಗೋದನ್ನ ಅವಾಯ್ಡ್ ಮಾಡಿದ್ರೆ ಅದು ಸರಿಯಲ್ಲ. ಹೆಲ್ಪ್ ತಗೊಂಡು ಅದನ್ನ ನಾವ್ ಹೇಗೆ ಮೀರೋದು ಅನ್ನೋದನ್ನ ಅರ್ಥ ಆಗತ್ತೆ ಈ ಎಕ್ಸಾಂಪಲ್ ತಗೊಂಡಾಗ. ಸೊ practice patience and gentleness and to be compassionate. First and foremost is to be patient on ourselves and to be gentle on ourselves, to be compassionate on ourselves, to be empathetic on ourselves, to be loving to ourselves. Everything starts being kind, gentle and loving to ourselves. So ivattu ಹೋದ್ಸಲಿನೂ ಇದನ್ನ ಶುರು ಮಾಡಿದ್ದೆ, ಬಿಲೀಫ್ಸ್ ಬಗ್ಗೆ ಹೆಂಗೆ ಆಳಕ್ ಹೋಗಿದ್ವಿ ಆಗ್ಲೇ. ಈ ಸಲಿ ಮತ್ತಿನ್ನೂ ಒಂದ್ ಸ್ವಲ್ಪ ಆಳಕ್ ಹೋಗಿ ಇದನ್ನ ನ್ಯೂರೋಸೈನ್ಸ್ ದೃಷ್ಟಿಕೋನದಿಂದ ನೋಡೋಣ ಅಂತ ಇವತ್ತು. ಇದು ಕೂಡ ಆಗ್ಲೇ ಆಗಿತ್ತು. ವಾಟ್ ಈಸ್ ಅ ಬಿಲೀಫ್ ಅಂಡ್ ವಾಟ್ ಈಸ್ ಅ ಥಾಟ್. ಏನು ಥಾಟ್ ಅಂದ್ರೆ ಏನು? ಏನೋ ಒಂದು ಐಡಿಯಾ ನಮ್ಮ ಮನಸ್ಸಿಗೆ ಹೊಳೆಯತ್ತೆ, ಅದನ್ನ ನಾವು ಪದೇ 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 ಯೋಚನೆ ಮಾಡ್ತಾ ಇದ್ರೆ ಅದು ಥಾಟ್ ಅನ್ನಿಸ್ಕೊಳತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಡೆಲಿಬ್ರೇಟ್ ಥಾಟ್ಸ್ ಅಂಡ್ ಆಟೋಮ್ಯಾಟಿಕ್ ಥಾಟ್ಸ್ ಅಂತ ಹಾಕಿದ್ದೀನಿ. ಅದನ್ನ ಏನು ಅನ್ನೋದನ್ನ ನೋಡೋಣ ಅಂತ ನಮ್ಮ ಮುಂದೆ. ಥಾಟ್ ಇಂದ ಬಿಲೀಫ್ ಅಂದ್ರೆ ಏನ್ ಹಂಗಾದ್ರೆ, ಎ ಬಿಲೀಫ್ ಇಸ್ ಜಸ್ಟ್ ಎ ಥಾಟ್ ಯು ಕೀಪ್ ಥಿಂಕಿಂಗ್ ಅಗೇನ್ ಅಂಡ್ ಅಗೇನ್ ಅಂಡ್ ಅಗೇನ್ ಅಂಡ್ ಯು ಸ್ಟಾರ್ಟ್ ಬಿಲೀವಿಂಗ್ ಇಟ್. ಆ ಒಂದು ಐಡಿಯಾ ಪದೇ 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 ಬಂದಾಗ ಅದು ಥಾಟ್ ಅನ್ನಿಸ್ಕೊಳ್ಳುತ್ತೆ. ಆ ಐಡಿಯಾನ, ಆ ಥಾಟ್ ಅನ್ನ ನಾವು ನಂಬಿಬಿಟ್ರೆ ಅದು ಬಿಲೀಫ್ ಆಗತ್ತೆ. ದಟ್ ಇಸ್ ನಥಿಂಗ್ ಬಟ್ ನಂಬಿಕೆ. ಇಲ್ಲಿ ನಾವು ಇಷ್ಟನ್ನ ಹೇಳಿದ್ವಿ ಲಾಸ್ಟ್ ಟೈಮ್. ಈ ಡೆಫಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇದನ್ನ ನಾವು ನ್ಯೂರೋಸೈನ್ಸ್ ದೃಷ್ಟಿಕೋನದಿಂದ ನೋಡೋಣ, ಅವಾಗ ಅರ್ಥ ಆಗತ್ತೆ. ವಿಚ್ ಮೀನ್ಸ್ ಸಿಂಪಲ್ ಆಗಿ ಸರಳವಾಗಿ ಹೇಳಬೇಕು ಅಂತಂದ್ರೆ, ಬಿಲೀವ್ಸ್ ಆರ್ ನಥಿಂಗ್ ಬಟ್ ಥಾಟ್ ಹ್ಯಾಬಿಟ್ಸ್. ನಂಬಿಕೆ ಅಂದ್ರೆ ಇನ್ನೇನು ಇಲ್ಲ, ನಮ್ಮ ಆಲೋಚನೆಗಳು ಪದೇ 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 ಆಲೋಚನೆಗಳು ಬಂದಿದ್ದನ್ನ ನಾವು ನಂಬಿಡ್ತೀವಲ್ಲ, ಅದೇ ನಂಬಿಕೆ, ಬಿಲೀಫ್ ಅಂತ ತೋರಿಸ್ಕೊಳ್ಳುತ್ತೆ. ಬಟ್ ಇಲ್ಲಿ ಬರೋದು ನಮಗೆ ಕಷ್ಟ. ಇಲ್ಲಿ ನಾವು ಇದನ್ನ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಂಡಾಗ ಒಂದು ನಿಮಿಷದಲ್ಲಿ ನಾವು ಆಚೆ ಬರೋದಿಕ್ಕೆ ಸಾಧ್ಯ. ದಟ್ ಈಸ್ ವೈ ಇಟ್ ಈಸ್ ಸಿಂಪಲ್ ಅಂತ ಹೇಳ್ತೀನಿ. ಬಟ್ ಇಟ್ಸ್ ನಾಟ್ ಈಸಿ. ಒಂದು ಸಲಿ ನಾವು ಬದಲಾವಣೆ ಮಾಡ್ಕೊಂಡ್ರೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಮತ್ತೆ ಮತ್ತೆ ಅದೇ ಪದೇ ಪದೇ ಅದೇ ಆಲೋಚನೆಗಳು ಬರುತ್ತೆ. ಮತ್ತೆ ಪದೇ 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 ಅದನ್ನ ಚೇಂಜ್ ಮಾಡ್ಕೊತಾ ಇರ್ಬೇಕು. ಸೊ ಅದಕ್ಕೆ ನೋಡೋಣ ಕೆಲವು ನ್ಯೂರೋಸೈನ್ಸ್ ಕಾನ್ಸೆಪ್ಟ್ಸ್ ಏನು ಅನ್ನೋದನ್ನ. ದ ಫಸ್ಟ್ ನ್ಯೂರೋಸೈನ್ಸ್ ಕಾನ್ಸೆಪ್ಟ್ ಈಸ್ ಥಾಟ್ಸ್ ಆರ್ ರಿಯಲ್. ನಮ್ಗೆ ಆಲೋಚನೆ ಬಂದ್ಬಿಡತ್ತಲ್ಲ, ಒಂದ್ ಐಡಿಯಾ ಅಂತ ಹೇಳಿದ್ನಲ್ಲ, ಐಡಿಯಾ ಬಂದ ತಕ್ಷಣ ನಮ್ ಬ್ರೈನ್ ಅಲ್ಲಿ ಏನಾಗುತ್ತೆ? There will be electrical changes in the brain, chemical changes in the brain. ಅದರಿಂದ ಅದು ಥಾಟ್ಸ್ ಆರ್ ರಿಯಲ್ ಅನ್ನೋದು ಗೊತ್ತಾಗುತ್ತೆ. However, thoughts are real, but not all thoughts are true. ನಿಜ, ಒಂದ್ ಏನೇ ಆಲೋಚನೆ ಬಂದಾಗ ಎಲೆಕ್ಟ್ರಿಕಲ್ ಚೇಂಜಸ್ ಆಗತ್ತೆ, ಕೆಮಿಕಲ್ ಚೇಂಜಸ್ ಆಗತ್ತೆ, ಆದ್ರಿಂದ ರಿಯಲ್. ಬಟ್ ರಿಯಲ್ ಆಗಬಹುದು, ಬಟ್ ಎಲ್ಲ ಆಲೋಚನೆಗಳು ನಮಗೆ ಬರೋದು ಸತ್ಯವಲ್ಲ. ಇದು ಒಂದು ಎಕ್ಸಾಂಪಲ್ ತಗೋತೀನಿ, ಆವಾಗ ನಮ್ಗೆ ಇದು ಅರ್ಥ ಆಗತ್ತೆ. ಆಗ್ಲೇ ಹೇಳ್ದೆ, ಆತಂಕದ ಒಂದು ಆಲೋಚನೆ, ಯಾರಿಗೂ ಹೆದರಿಕೆ ಇರತ್ತೆ. ಈ ಹಾಸ್ಪಿಟಲ್ಗೆ ಹೋಗೋದು ಹೆದರಿಕೆ ಇರತ್ತೆ. ಹಾಸ್ಪಿಟಲ್ಗೆ ಹೋಗ್ಬಿಟ್ರೆ ಏನೋ ನನ್ಗೆ ಆಗ್ಬಿಡತ್ತೆ ಅಂತ ಅಂದ್ಬಿಟ್ಟು ಅದು ಒಂದು ಆಲೋಚನೆ, ಅದು ಒಂದು ಐಡಿಯಾ ಬರುತ್ತೆ. ಅದು ಮತ್ತೆ ಮತ್ತೆ ಬಂದಾಗ ಒಂದು ಆಲೋಚನೆ ಆಗತ್ತೆ. ಇದು ಪದೇ 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 ಬಂದಾಗ ಅದನ್ನ ನಾವು ನಂಬಿಬಿಡ್ತೀವಿ. ನಾನು ಆಸ್ಪತ್ರೆಗೇನೆ ಹೋಗಲ್ಲ, ನಾನು ಆಸ್ಪತ್ರೆಗೆ ಹೋಗ್ತಾ ಇಲ್ಲ ನೋಡಿ, ನಾನು ಅದಕ್ಕೆ ಸರಿಯಾಗಿದ್ದೀನಿ ಅಂತ ನಾವೇನೆ ಅನ್ಕೊಂಡ್ಬಿಡ್ತೀವಿ ಕೂಡ. ಅಲ್ಲಿ ನಮ್ಗೆ ಹೆಂಗ್ ಗೊತ್ತು? ಅದು ನಾವು ಆಸ್ಪತ್ರೆಗೆ ಹೋಗಿ ನಾವು ಸರಿಯಾಗಿದ್ದಾಗ ಅವಾಗ ನಮ್ಗದು ಗೊತ್ತಾಗತ್ತೆ ಆ ಆಲೋಚನೆಗಳು ಸತ್ಯವಲ್ಲ ಅಂತ. ಇಲ್ದೆ ಹೋದ್ರೆ ನಮ್ಗೇನ್ ಆಲೋಚನೆ ಇರುತ್ತೆ, ನನ್ಗೆ ಹಾಸ್ಪಿಟಲ್ಗೆ ಹೋದ್ರೆ ನಂಗೆ ಭಯ, ಇನ್ನೇನೋ ಆಗತ್ತೆ, ಅಥವಾ ಅಲ್ಲಿ ಇರೋರ್ಗೆ ಏನಾದ್ರೂ ಆಗತ್ತೆ, ಅಥವಾ ನನಗೇನಾದ್ರೂ ಕಾಯಿಲೆ ಬಂದ್ಬಿಡತ್ತೆ ಅಂತ ಒಂದು ಭಯದಿಂದ ನಾವು ಹೋಗೋದಿಲ್ಲ. ಆಗ ನಾವು ಯಾರ ಜೊತೆನಾದ್ರೂ ಆ ಹಾಸ್ಪಿಟಲ್ಗೆ ಹೋದಾಗ
ಅಲ್ಲಿರೋರ್ಗೂ ಏನು ಆಗ್ಲಿಲ್ಲ, ನಾವ್ ಯಾರನ್ನ ನೋಡ್ಕೊಂಡ್ ಬರ್ತೀವೋ ಅವ್ರಿಗೂ ಏನು ಆಗಿಲ್ಲ, ನಾವ್ ವಾಪಸ್ ಬಂದ್ಮೇಲೆ ನಮಗೂ ಏನು ಆಗಿಲ್ಲ. ಅಲ್ಲಿದ್ದಾಗ್ಲೂ ನಾವು ಸರಿಯಾಗಿರೋರ್ ಜೊತೆ ಹೋದಾಗ ನಮಗ್ ಮುಂಚೆ ಯಾವಾಗ್ಲೂ ಅನುಭವ ಆಗಿರತ್ತಲ್ಲ, ಎದೆ ಬಡತ ಅಥವಾ ಸ್ವೆಟಿಂಗ್, ಹಾರ್ಟ್ ಪ್ಯಾಲ್ಪಿಟೇಷನ್, ಬೇಕಾದಷ್ಟು ಫಿಸಿಕಲ್ ಸಿಂಪ್ಟಮ್ಸ್ ಏನು ಆಗದೆ ಇದ್ದಾಗ ಅವಾಗ ನಮ್ಗೆ ಗೊತ್ತಾಗತ್ತೆ, ಹೌದು ನಾನು ಏನೋ ನಂಬಿಟ್ಟಿದ್ದೆ, ಆ ನಂಬಿಕೆ ನಿಜ ಅಲ್ಲ ಅನ್ನೋದು ಗೊತ್ತಾಗತ್ತೆ. ದಟ್ಸ್ ಅ ಪರ್ಫೆಕ್ಟ್ ಎಕ್ಸಾಂಪಲ್ ಫಾರ್ ಥಾಟ್ಸ್ ಆರ್ ರಿಯಲ್ ಬಟ್ ನಾಟ್ ಆಲ್ ಥಾಟ್ಸ್ ಆರ್ ಟ್ರೂ ಅನ್ನೋದನ್ನ. ಹಾಗೇನೆ ಮತ್ತಿನ್ನೊಂದೆರಡು ಕಾನ್ಸೆಪ್ಟ್ಸ್ ಗಳನ್ನ ನೋಡೋಣ. ಡು ನಾಟ್ ಬಿಲೀವ್ ಎವ್ರಿಥಿಂಗ್ ಯು ಥಿಂಕ್. ಎಷ್ಟೊಂದು ಆಲೋಚನೆಗಳು ಬರುತ್ತೆ, ಪ್ರತಿಯೊಂದು ಆಲೋಚನೆಗಳನ್ನ ನಾವು ನಂಬೇಕಾಗಿಲ್ಲ. ಬಿಕಾಸ್ ಪ್ರೀವಿಯಸ್ ಕಾನ್ಸೆಪ್ಟ್ ಅನ್ನ ಹೇಳಿದ್ವಲ್ಲ, ಎಲ್ಲ ಆಲೋಚನೆಗಳು ಸತ್ಯವಲ್ಲ, ಆದ್ರಿಂದ ಎಲ್ಲ ಆಲೋಚನೆಗಳನ್ನು ನಂಬಬೇಡಿ. ಹೆಂಗೆ? ಕ್ವೆಶ್ಚನ್ ಯುವರ್ ಥಾಟ್ಸ್. ಕೆಲವು ಸಲಿ ನಾ ಈ ಕಾನ್ಸೆಪ್ಟ್ ಅನ್ನು ಇನ್ನು ಇಂಟ್ರೊಡ್ಯೂಸ್ ಮಾಡಿಲ್ಲ, ಮುಂದಿನ ಸಲಿಂದ ಮಾಡೋಣಂತೆ. ನಮ್ಮಲ್ಲಿ ಎಲ್ಲರಲ್ಲೂ ನಕಾರಾತ್ಮಕ ಆಲೋಚನೆಗಳು, ಚಿಂತನೆಗಳು ನಾವೇನು ಕಷ್ಟ ಪಡದೆ ಬರುತ್ತೆ, ಇದು ನಮಗ್ ಗೊತ್ತಾಗಿದೆ. ಸೊ ನಾವೆಲ್ಲಾದ್ರೂ ಹೋಗ್ಬೇಕಾದ್ರೆ ಇಂಥ ಒಂದು ಟೈಮಲ್ಲಿ, ಮಾನ್ಸೂನ್ ಟೈಮಲ್ಲಿ ಆಚೆ ಹೋಗ್ಬೇಕು ಅಂದ್ರೆ ಮಳೆ ಬರುತ್ತೆ ಅಂತ ನಮ್ಗೆ ಮನ್ಸಲ್ಲಿ ಅನ್ಕೊಂಡ್ಬಿಟ್ಟಿರ್ತೀವಿ. ಎಲ್ಲಿ ಯಾವಾಗ್ಲೂ ಮಾನ್ಸೂನ್ ಸೀಸನ್ ಅಲ್ಲಿ ಮಳೆ ಬರುತ್ತೆ, ಅದಕ್ಕಾಗಿ ನಾನ್ ಆಚೆ ಹೋಗ್ಬೇಕಾದಾಗೆಲ್ಲ ಮಳೆ ಬರುತ್ತೆ ಅನ್ನೋದೇನು ಇಲ್ವಲ್ಲ. ಅದನ್ನ ನಾವು ಕ್ವೆಶ್ಚನ್ ಮಾಡಿದಾಗ ನಮಗೆ ಉತ್ತರ ಸಿಗುತ್ತೆ. ನಾವು ಅಲ್ಲಿ ಉತ್ತರ ಸಿಗಕ್ಕೂ ವಿ ಹ್ಯಾವ್ ಟು ಬಿ ವೆರಿ ಆನೆಸ್ಟ್ ವಿತ್ ಅವರ್ ಸೆಲ್ಸ್. ಏನಾಗಬಹುದು, ಮಳೆ ಬಂದ್ರೂ ಬರಬಹುದು, ಬರ್ದೇನೂ ಇರಬಹುದು. ಎರಡು ಉತ್ತರಗಳಿದೆ ಅಲ್ಲಿ, ಎರಡು ಸಾಧ್ಯತೆಗಳಿದೆ. ಹೆಂಗ್ ಗೊತ್ತು ನಮಗ್ ಮಳೆ ಖಂಡಿತ ಬರುತ್ತೆ ಅಂತ? 50-50 ಚಾನ್ಸ್. ಮಳೆ ಬಂದ್ರು ಬರ್ಬಹುದು, ಬರ್ದೇನೂ ಇರಬಹುದು. ಅದಕ್ಕೆ ಎರಡು ಬಿಟ್ಟಿನ್ಯಾವುದು ಇಲ್ಲ ಸಾಧ್ಯತೆಗಳು. ಅಷ್ಟನ್ನ ನಾವು ಸರಿಯಾಗಿ ಯೋಚನೆ ಮಾಡಿದ್ರೇನೆ ನಮಗ್ ಗೊತ್ತಾಗತ್ತೆ ಎರಡು ಸಾಧ್ಯತೆಗಳಿದೆ. ನಾನು ಆಚೆ ಹೋಗ್ಬೇಕು ಅಂದ್ರೆ ಯಾವಾಗ್ಲೂ ಮಳೆ ಬರುತ್ತೆ ಅನ್ನೋ ಆಲೋಚನೆಗಳು ಸತ್ಯವಲ್ಲ ಅಂತ. ದಟ್ ಈಸ್ ವೆನ್ ವಿ ನೀಡ್ ಟು ಕ್ವೆಶ್ಚನ್ ಅವರ್ ಥಾಟ್ಸ್ ಟು ಅಂಡರ್ಸ್ಟ್ಯಾಂಡ್. ಆಗ ಹೆಂಗೆ ಆ ಉತ್ತರ ಸಿಗತ್ತೆ? ಬೈ ಬೀಯಿಂಗ್ ಆನೆಸ್ಟ್ ವಿತ್ ಅವರ್ ಸೆಲ್ಸ್. ನಾವು ಸುಳ್ಳು ಹೇಳ್ಕೊಂಡ್ಬಿಡ್ತೀವಿ. ಸುಳ್ಳು ಅಂತಂದ್ರೆ ನಮ್ಗೆ ಹೆಂಗ್ ಗೊತ್ತು? ನಮಗ್ ಗೊತ್ತಿಲ್ಲ. ಯಾವಾಗ್ಲೂ 3 ಸಲ ಈ ಮಾನ್ಸೂನ್ ಸೀಸನ್ ಅಲ್ಲಿ ಆಚೆ ಹೋದ್ರೆ ಮಳೆ ಬರುತ್ತೆ, ಸಮ್ಮರ್ ಅಲ್ಲಿ ಏನ್ ಬರುತ್ತಾ, ಬೇರೆ ಟೈಮಲ್ಲಿ ಬರುತ್ತಾ? ಇಲ್ಲ. ಅದ್ ನಮ್ಗೆ ಯಾವಾಗ ವೆನ್ ವಿ ಸೆಡ್ ಕ್ವೆಶ್ಚನ್ ಯುವರ್ ಥಾಟ್ಸ್ ಅಂತ ಹೇಳಿದಾಗ ವಿ ನೀಡ್ ಟು ಬಿ ಆನೆಸ್ಟ್ ವಿತ್ ಅವರ್ ಸೆಲ್ಸ್ ಟು ಗೆಟ್ ದ ರೈಟ್ ಆನ್ಸರ್. ಅಲ್ಲೇ ನಾವು ಆನೆಸ್ಟ್ ಆಗಿರೋ ಬದಲು ಯಾವಾಗ್ಲೂ ಹಿಂದಿನ ಅನುಭವನ ಇಟ್ಕೊಂಡು ಹಿಂಗೆ ಹೇಳಕ್ ಶುರು ಮಾಡ್ಬಿಡ್ತೀವಿ. ಇನ್ಸ್ಟೆಡ್ ಆಫ್ ದಟ್, ಬಿ ಆನೆಸ್ಟ್ ಟು ಯುವರ್ ಸೆಲ್ಫ್. ದಟ್ ಈಸ್ ವೆನ್ ವಿ ಗೆಟ್ ದ ಆನೆಸ್ಟ್ ಆನ್ಸರ್. ಆವಾಗ ಸತ್ಯವಾಗಿದ್ದಾಗ ಮಾತ್ರ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಆಕ್ಸೆಪ್ಟ್ ಥಾಟ್ಸ್ ಓನ್ಲಿ ಇಫ್ ದೇ ಆರ್ ಟ್ರೂ. ಇವತ್ತು ಇಷ್ಟು ಕಾನ್ಸೆಪ್ಟ್ಸ್. ಓಕೆ, ಒನ್ ಮೋರ್ ಥಿಂಗ್ ಐ ಹ್ಯಾವ್ ಸೆಡ್, ವಿಚ್ ಈಸ್ ಇದೆಲ್ಲ ಆಗುತ್ತಲ್ಲ, ನಾವು ವಾಟ್ ಸ್ಟೋರಿ ಆರ್ ವಿ ಟೆಲಿಂಗ್ ಅವರ್ ಸೆಲ್ಸ್? ಎಸ್ಪೆಷಲಿ ಆತಂಕ ಇದ್ದಾಗ. ನಾನು ಹೇಳಿದ್ನಲ್ಲ, ಆಲೋಚನೆಗಳನ್ನೇ ನಾನು ಇವಾಗ ಸ್ಟೋರಿ ಅಂತ ಹೇಳ್ತಿದ್ದೀನಿ. ನಮ್ಮ ಮನಸ್ಸು ತುಂಬಾ ಕ್ರಿಯೇಟಿವ್. ಬೇಕಾದಷ್ಟು ಬರೀ ಒಂದು ಆಲೋಚನೆಗಳನ್ನ ಒಂದು ಕತೆ ಕಟ್ಟಿಬಿಡತ್ತೆ ನಮ್ಮ ಮನಸ್ಸು. ಯಾತಕ್ಕೆ? ನಮ್ಗೆ ಇದು ಮಾನ್ಸೂನ್ ಸೀಸನ್ ಅನ್ನೋದು ಮರ್ತು ಹೋಗ್ತೀವಿ. ಗಣೇಶ ಹಬ್ಬ ಬರ್ಬೇಕು, ನಾನು ಹೋಗಿ ಮಾರ್ಕೆಟ್ಗೆ ಹೋಗಿ ಸಾಮಾನ್ ತರ್ಬೇಕು. ಪ್ರತಿ ಸಲಿನೂ ನನ್ಗೆ ಈ ಟೈಮ್ ಅಲ್ಲಿ ಆಚೆ ಹೋದ್ರೆ, ಇಷ್ಟೊತ್ತಲ್ಲಿ ಹೋದ್ರೆ ಮಳೆಗ್ ಸಿಕ್ಕಾಕೋತೀನಿ ಅಂತನ್ಬಿಟ್ಟು ಆ ಅನುಭವನ ನಾವ್ ಇಟ್ಕೊಂಡು ಅದಕ್ಕೊಂದು ಕತೆ ಕಟ್ಬಿಡ್ತೀವಿ. ಬರೀ ಗಣೇಶನ್ ಹಬ್ಬಕ್ ಒಂದೇ ಅಲ್ಲ, ಬೇರೆ ಇನ್ಯಾವಾಗ ಹೋಗ್ಬೇಕಾದ್ರೂ 1-3 ಸಲಿ ಮಳೆ ಬಂದಿದ್ರೆ ಮಾನ್ಸೂನ್ ಸೀಸನ್ ಅಲ್ಲಿ ನಾವ್ ಆಚೆ ಹೋದಾಗ, ನಮ್ಮ ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋದಾಗ ಮಳೆ ಬಂದಿದ್ರೆ ಅದನ್ನೇ ನೆನ್ಪಿಟ್ಕೊಂಡು ಒಂದ್ ಕತೆ ಕಟ್ಬಿಡ್ತೀವಿ ನಾವು.
ಅದಕ್ಕೆ ವಾಟ್ ಸ್ಟೋರಿ ಆರ್ ವಿ ಟೆಲಿಂಗ್ ಅವರ್ ಸೆಲ್ಸ್ ಅಂಡ್ ಕ್ಯಾನ್ ವಿ ಚೇಂಜ್ ಅವರ್ ಸ್ಟೋರಿ? ಅದನ್ನ ವೆನ್ ವಿ ಆರ್ ಆನೆಸ್ಟ್ ವಿತ್ ಅವರ್ ಸೆಲ್ಸ್, ದೆನ್ ವಿ ಕ್ಯಾನ್ ಚೇಂಜ್ ದ ಸ್ಟೋರಿ. ಇಲ್ಲದೆ ಹೋದ್ರೆ ನಾವೇ ಬರೀ ಬರೋ ಆಲೋಚನೆಗಳನ್ನೆಲ್ಲ ನಂಬೋದು ಒಂದೇ ಅಲ್ಲ, ಆ ಆಲೋಚನೆಗಳಿಂದ ನಾವು ಕತೆ ಕಟ್ಬಿಟ್ಟು ಆ ಕಥೆನೂ ಕೂಡ ನಂಬಿಬಿಡ್ತೀವಿ. ಸೊ ಕ್ಯಾನ್ ವಿ ಚೇಂಜ್ ದ ಸ್ಟೋರಿ ವಿ ಆರ್ ಟೆಲಿಂಗ್ ಅವರ್ ಸೆಲ್ಸ್? ಇವತ್ತಿಗೆ ಇಷ್ಟು ನ್ಯೂರೋಸೈನ್ಸ್ ಕಾನ್ಸೆಪ್ಟ್ಸ್ ಸಾಕಾಗತ್ತೆ. ಸ್ಮಾಲ್ ಡೋಸಸ್, ಹೈ ಫ್ರೀಕ್ವೆನ್ಸಿ. ನೆಕ್ಸ್ಟ್ ವೀಕ್ ಅಲ್ಲಿ ಇದನ್ನೇ ನಾವು ಬಿಲ್ಡ್ ಅಪ್ ಮಾಡೋದನ್ನ ಅವಾಗ ನಮ್ಗೆ ಇನ್ನು ಆಳಕ್ಕೆ ಹೋಗಕ್ಕೆ ಸಾಧ್ಯ. ಸೊ ಅಷ್ಟ್ರ ಒಳಗಡೆ ರಾಖಾಲ್ ವಿಲ್ ಬಿ ಪುಡಿಂಗ್ ದೀಸ್ ವಿಡಿಯೋಸ್ ಆನ್ ದ ಯೂಟ್ಯೂಬ್ ಅಂಡರ್ ನಾಲೆಡ್ಜ್ ಆಸ್ ಮೆಡಿಸನ್ ಸೀರೀಸ್, ಜ್ಞಾನೌಷಧಿ ಸೀರೀಸ್ ನಲ್ಲಿ ಹಾಕ್ತಾ ಇದ್ದಾನೆ. Keep before the next session, next Tuesday session, and munche quick agi, if you go through the slides on the YouTube, you will be able to recapitulate. Avaga innu help agate. ಔಷಧಿ ಸೆವ್ರಲ್ ಡೋಸಸ್ ಹೋಗ್ತಾ ಇದ್ದಾಗ ಈ ಜ್ಞಾನ ತಾನೇ ಇದು, ಎಷ್ಟು ಡೋಸಸ್ ಬೇಕಾದ್ರೂ ತಗೊಳ್ಬಹುದು, ಏನು ಸೈಡ್ ಎಫೆಕ್ಟ್ಸ್ ಇರಲ್ಲ ನಿಮ್ಗೆ. ನೀವ್ ಎಷ್ಟು ಡೋಸಸ್ ತಗೊಂಡ್ರೆ ಅಷ್ಟು ಒಳ್ಳೇದು. ಸೊ ಜಸ್ಟ್ ರಿಕ್ಯಾಪಿಚುಲೇಟ್ ಬಿಫೋರ್ ದ ನೆಕ್ಸ್ಟ್ ಸೆಷನ್, ಇಟ್ ವಿಲ್ ಮೇಕ್ ಇಟ್ ಈಸಿಯರ್. ಈ ಸ್ಲೈಡ್ ಅನ್ನ ನೀವು ಲಾಸ್ಟ್ ಟೈಮ್ ಕೂಡ ನೋಡಿದ್ರಿ. ಕೆಲವು ಸ್ಲೈಡ್ಸ್ ಆರ್ ಸೋ ಇಂಪಾರ್ಟೆಂಟ್, ಐ ವಿಲ್ ಕೀಪ್ ರಿಪೀಟಿಂಗ್ ಸೊ ದಟ್ ನಮ್ಗೆ ಅದು ಮನದಟ್ಟಾಗಕ್ಕೆ ಅಂತ ಅಂದ್ಬಿಟ್ಟು. ಸೊ ಆಗ್ಲೇ ಹೇಳ್ದಂಗೆ ನಾವ್ ಯಾವ ನಂಬಿಕೆನ ನಾವು ಪದೇ ಪದೇ ಯೋಚನೆ ಮಾಡಿ, ಯಾವ ಆಲೋಚನೆನ ಪದೇ ಪದೇ ಯೋಚನೆ ಮಾಡಿ ಅದು ನಂಬಿಕೆ ಆಗತ್ತೆ, ಅಂಡ್ ದಟ್ ಬಿಕಮ್ಸ್ ಹಾರ್ಡ್ ವೈರ್ಡ್ ಟು ಅವರ್ ಬ್ರೈನ್ ಅಂತ. ಸೊ ನಾವ್ ಇದ್ರವರೆಗೂ ಏನ್ ಬೇಕಾದ್ರೂ ಆಗಿರ್ಲಿ, ಎಂಥ ನಂಬಿಕೆ ಆಗಿರ್ಲಿ, ನಕಾರಾತ್ಮಕವಾಗಿರ್ಲಿ, ಹೆದರಿಕೆ ಬರೋದಾಗಿರ್ಲಿ, ಕೆಟ್ಟದಾಗಿರ್ಲಿ, ಇಟ್ ಡಸ್ ನಾಟ್ ಮ್ಯಾಟರ್, ಏನ್ ಬೇಕಾದ್ರೂ ಹಾರ್ಡ್ ವೈರ್ ಆಗಿರ್ಲಿ, you need to know it is possible to rewire your brain. ಇದನ್ನ ನಂಬೋದಕ್ಕೆ ಶುರು ಮಾಡಿ, ಆಗ you will be able to rewire your brain. ಅದನ್ನೇ ನಾವು ಇನ್ನ ಸೆವೆರಲ್ ಸೆಷನ್ಸ್ ಅಲ್ಲಿ ಹೆಂಗೆ ರಿವೈರ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡೋಣ. ಇದಕ್ಕೆ ಇನ್ನ ಒಂದೇ ಒಂದು ಲಿಮಿಟೇಷನ್ ನಮ್ಗೆ ಇರೋದು, ಯಾವ ಲಿಮಿಟೇಷನ್ ಹೊರಗಡೆಯಿಂದ ಬರೋದಂತದಲ್ಲ, ನಮ್ಮ ಮನಸ್ಸೇ ನಮಗೆ ಲಿಮಿಟೇಷನ್ ಆಗಿರುತ್ತೆ. ಹಾಗಾದ್ರೆ ಇನ್ನೊಂದು ಫ್ಯೂ ಸ್ಲೈಡ್ಸ್ ಅನ್ನ ತೋರಿಸಿ ದೆನ್ ಐ ವಿಲ್ ಬಿ ಏಬಲ್ ಟು ಕನ್ಕ್ಲೂಡ್. ಇದನ್ನ ಅಗೈನ್ ಜೇಮ್ಸ್ ಆಲನ್ ಕೂಡ ಹೇಳಿದಾನೆ. ಇದನ್ನೇ ನಮ್ಮ ಉಪನಿಷತ್ತಲ್ಲಿ ಭಗವದ್ಗೀತೆನಲ್ಲೂ ಕೂಡ ನಮ್ಮ ಬಾಡಿನೇ ರಥಕ್ಕೆ ಹೋಲಿಸಿ ಹೇಳಿದೆ ಕೂಡ ನಮ್ಮ ಸ್ಕ್ರಿಪ್ಚರ್ಸ್ ಅಲ್ಲಿ. ಬಟ್ ಇವತ್ತು ಇದನ್ನಲ್ಲಿ ಸೈಂಟಿಫಿಕ್ ಆಗಿ ನೋಡೋಣಂತೆ. ದ ಬಾಡಿ ಇಸ್ ದ ಸರ್ವೆಂಟ್ ಆಫ್ ದ ಮೈಂಡ್. It obeys the operations of the mind, whether they be deliberately chosen or automatically expressed. ಇದನ್ನ 150 ವರ್ಷದಿಂದ ಹೇಳಿರೋದು. ದ ಬಾಡಿ ಶುಡ್ ಬಿ ಅ ಸರ್ವೆಂಟ್ ಆಫ್ ದ ಮೈಂಡ್ ಅಂತ ನಾವು ಅದನ್ನ ಚೇಂಜ್ ಮಾಡ್ಕೊಳ್ಳೋಣ. ದ ಬಾಡಿ ಇಸ್ ಸಪೋಸ್ ಟು ಬಿ ದ ಸರ್ವೆಂಟ್ ಆಫ್ ದ ಮೈಂಡ್, ಬಟ್ ಯಾವಾಗ್ಲೂ ಆಗಿರಲ್ಲ. ಅದಕ್ಕೇನೆ ಇದನ್ನ, ಯಾಕೆಂದ್ರೆ ನಾವೇನೋ ಕಣ್ಣಲ್ಲಿ ನೋಡ್ತೀವಿ, ಏನೋ ಇಷ್ಟವಾಗತ್ತೆ, ಅದನ್ನ ತಕ್ಷಣ ನಾವು ತಗೋಬೇಕು ಅಥವಾ ತಕ್ಷಣ ತಿನ್ಬೇಕು. ನಮ್ಮ ಇಂದ್ರಿಯಗಳು ಎಲ್ಲಿ ಹೋದ್ರೆ ಅದನ್ನ ನಮ್ಗೆ ತಕ್ಷಣ ಬೇಕು ಅಂತ ಅನ್ಸತ್ತೆ, ವಿಚ್ ಮೀನ್ಸ್ ನಾವು ಇಂದ್ರಿಯಗಳಿಗೆ ದಾಸರಾಗಿದ್ದೀವಿ. ವಿಚ್ ಮೀನ್ಸ್ ದ ಬಾಡಿ is also servant of our sense organs, and the sense organs are the servant of the mind. ನಾವ್ ಇದನ್ನ ಮನಸ್ಸನ್ನ ಗೆದ್ದು ಮನೋಜಯದಿಂದ ಮನಸ್ಸಿನಿಂದ ನಮ್ಮ ಇಂದ್ರಿಯಗಳನ್ನು ಕೂಡ ಟ್ರೈನ್ ಮಾಡ್ಬೇಕು, ಮನಸ್ಸಿನಿಂದ ನಮ್ಮ ಬಾಡಿನೂ ಟ್ರೈನ್ ಮಾಡ್ಬೇಕು ಅಂತ. ಹಂಗಾದ್ರೆ ಅದು ಹೇಗೆ? ತುಂಬಾ ಸಿಂಪಲ್ ಆಗಿ ಆ ಮನಸ್ಸಿನ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾವ ಮನಸ್ಸಿನಿಂದ ನಾವು ಮನೋಜಯ ಪಡೆಯೋದು ಅಂತ. ವೆರಿ ಸಿಂಪ್ಲಿ, there are 2 types of mind. ಒಂದು ಡೆಲಿಬ್ರೇಟ್ ಮೈಂಡ್, ಇನ್ನೊಂದು ಆಟೋಮ್ಯಾಟಿಕ್ ಮೈಂಡ್. ಒಂದು ಕಾನ್ಶಿಯಸ್ ಮೈಂಡ್ ಅಥವಾ ಡೆಲಿಬ್ರೇಟ್ ಮೈಂಡ್, ಪ್ರಜ್ಞಾಪೂರ್ವಕ ಮನಸ್ಸು. ಡೆಲಿಬ್ರೇಟ್ ಮೈಂಡ್ ಅನ್ನೋದು ಒಂದೇ,
ಕಾನ್ಶಿಯಸ್ ಮೈಂಡ್ ಅನ್ನೋದು ಒಂದೇ, ವಿಲ್ಫುಲ್ ಮೈಂಡ್ ಅಂದ್ರೂ ಒಂದೇ, ಬೇರೆ ಬೇರೆ ಹೆಸರುಗಳು. ಹಾಗೆ ಆಟೋಮ್ಯಾಟಿಕ್ ಮೈಂಡ್, ಅಭ್ಯಾಸ ಬಲ ಮನಸ್ಸು, ಪ್ರಜ್ಞಾಪೂರ್ವಕ ಮನಸ್ಸು. ಇದನ್ನು ಇನ್ನೂ ತುಂಬಾ ಸರಳವಾಗಿ ಹೇಳ್ಬೇಕು ಅಂತಂದ್ರೆ, ಈ ಪ್ರಜ್ಞಾಪೂರ್ವಕ ಮನಸ್ಸು ಅದನ್ನೇ ಬುದ್ಧಿ ಅಂತ ಹೇಳೋದು. ಅಭ್ಯಾಸ ಬಲ ಮನಸ್ಸನ್ನ ಜಸ್ಟ್ ಮನಸ್ಸು ಅಂತ ಹೇಳೋಣ ಇನ್ಮೇಲಿಂದ. ನಾವು ಮನೋಜಯ, ಇಫ್ ಯು ನೀಡ್ ಟು ಕಾನ್ಕರ್ ದ ಮೈಂಡ್, ಈ ಮನಸ್ಸನ್ನ ಬುದ್ಧಿಯಿಂದ ಗೆಲ್ಲಬೇಕಾಗಿರೋದು. ಇವತ್ತು ಬರೀ ಮನಸ್ಸಿನ ಬಗ್ಗೆ ತಿಳ್ಕೊಳ್ಳೋಣ. ಈ ಮನಸ್ಸು ಯಾವ ಮೆದುಳಿನ ಭಾಗದಿಂದ ಬರುತ್ತೆ ಅನ್ನೋದನ್ನ ಮುಂದಿನ ಸಲ ನೋಡೋಣಂತೆ. ಸೊ couple more quotes by James Allen. As he thinks, so he is. As he continues to think, so he remains. ನಾವ್ ಹೆಂಗ್ ಯೋಚನೆ ಮಾಡ್ತೀವೋ ಅದೇ ಆಗಿರ್ತೀವಿ. ಇದನ್ನೇ ವಿವೇಕಾನಂದರು ಬೇರೆ ರೀತಿನಲ್ಲಿ ಹೇಳಿದ್ದಾರೆ. ಅದನ್ನೇನು ಅನ್ನೋದನ್ನ ಮುಂದಿನ ಸಲ ನೋಡೋಣ. ಇವತ್ತು we will keep it as scientific as possible. ನಾವೇನ್ ಯೋಚನೆ ಮಾಡ್ತೀವೋ ಅದಾಗ್ತೀವಿ. ಅದ್ ಒಂದೇ ಅಲ್ಲ, ನಾವ್ ಅದೇ ರೀತಿ ಯೋಚನೆ ಮಾಡ್ತಾ ಇದ್ರೆ ಅದೇ ಅಲ್ಲೇ ಇರ್ತೀವಿ ಅಂತನ್ಬಿಟ್ಟು. ಇದನ್ನ ಹೇಳಿದಾಗ ನಂಗೆ ಆಲ್ಬರ್ಟ್ ಐನ್ಸ್ಟೀನ್ ಹೇಳಿರೋ ಒಂದು ಸ್ಟೇಟ್ಮೆಂಟ್ ನೆನಪಾಗತ್ತೆ. He says, if you keep repeating the same thing again and again, if you keep doing the same thing again and again and expect a different result, it is called insanity ಅಂತ ತಮಾಷೆಯಾಗಿ ಹೇಳ್ತಾರೆ. ವಿಚ್ ಮೀನ್ಸ್ ನಾವು ಒಂದೇ ತರ ಏನೋ ಒಂದ್ ಮಾಡ್ತಾ ಇರ್ತೀವಿ, ಬಟ್ ರಿಸಲ್ಟ್ಸ್ ಮಾತ್ರ ಬೇರೆ ಬರ್ಬೇಕು ಅಂತಂದ್ರೆ ಆಗೋದಿಲ್ಲ. ನಮ್ಗೆ ರಿಸಲ್ಟ್ಸ್ ಬೇರೆ ಬೇಕಾದ್ರೆ ನಾವು ಮಾಡೋ ರೀತಿ ವಿಧಾನಗಳು ಬೇರೆ ಆಗ್ಬೇಕು. ಆ ಮಾಡೋ ರೀತಿ ವಿಧಾನ ಯಾವಾಗ ಬೇರೆ ಆಗತ್ತೆ, ನಾವು ಬೇರೆ ಮಾಡ್ಕೋಬೇಕು ಅಂತ ತಿಳ್ಕೊಂಡಾಗ, ಆಮೇಲೆ ಯಾಕೆ ಮಾಡ್ಕೋಬೇಕು ಅಂತ ನಮ್ಗೆ ಆ ಸ್ಟ್ರಾಂಗ್ ವೈ ಇದ್ದಾಗ, ನಮ್ಗೆ ಆಗ ಆ ಇನ್ಫಾರ್ಮೇಶನ್ ಎಲ್ಲ ನಾಲೆಡ್ಜ್ ಆಗಿ ಆ ಬದಲಾವಣೆ ಮಾಡ್ಕೊಂಡಿದ್ದಾಗ ದಟ್ ಬಿಕಮ್ಸ್ ವಿಸ್ಡಮ್, ಜ್ಞಾನವಾಗತ್ತೆ. ಸೊ ಥಿಂಕ್ ಡಿಫ್ರೆಂಟ್ಲಿ, ಸೊ ಯು ಫೀಲ್ ಡಿಫ್ರೆಂಟ್ಲಿ. ನಾವು ಆಲೋಚನೆ ಬದಲಾವಣೆ ಮಾಡ್ಕೊಳ್ದೆ ನಮ್ಮ ಭಾವನೆಗಳು ಬೇರೆ ಆಗಲ್ಲ. ನಾವು ಭಾವನೆಗಳನ್ನ ಬೇರೆ ರೀತಿ ಮಾಡ್ಕೋಬೇಕಾದ್ರೆ ನಮ್ಮ ಆಲೋಚನೆಗಳನ್ನ ನಾವು ಬೇರೆ ರೀತಿನಲ್ಲೇ ಯೋಚಿಸ್ಬೇಕಾಗತ್ತೆ. ಅಂಡ್ ದ ವಿಲ್ ಟು ಡೂ ಸ್ಪ್ರಿಂಗ್ಸ್ ಫ್ರಮ್ ದ ನಾಲೆಡ್ಜ್ ದಟ್ ವಿ ಕ್ಯಾನ್ ಡೂ. ಇದೆಲ್ಲಕ್ಕೂ ಒಂದು ಸಂಕಲ್ಪ ಶಕ್ತಿ ಬೇಕು. ಈ ಸಂಕಲ್ಪ ಶಕ್ತಿ ಈ ಜ್ಞಾನದಿಂದನೇ ಬರೋದು ಕೂಡ. ಇದು ಆಗತ್ತೆ, ನಮ್ಮ ಕೈನಲ್ಲಿ ಆಗತ್ತೆ. ನಮ್ಮ ಮೇಲೆ ನಮಗೆ ನಂಬಿಕೆ, ಮುಂದಿನ ಕ್ಷಣ, ಮುಂದಿನ ದಿನ, ಮುಂದಿನ ವಾರ, ಮುಂದಿನ ತಿಂಗಳು, ಮುಂದಿನ ವರ್ಷ, ನನ್ನ ಮುಂದಿನ ಜೀವನವೇ ಇನ್ನು ಬೆಟರ್ ಆಗತ್ತೆ ಅನ್ನೋ ಒಂದು ನಾಲೆಡ್ಜ್, ಅನ್ನೋ ಒಂದು ನಂಬಿಕೆ is what is going to help us to make that sankalpa. A will to do it, a sankalpa shaktige ಬೇಕಾಗಿರೋದು ಆ ಒಂದು ನಂಬಿಕೆ that the next moment or the future can be better than the present, and I have the capacity to do so, and I am the only person who can make it so ಅನ್ನೋ ಒಂದು ನಾಲೆಡ್ಜ್. ಆಗ ನಾಲೆಡ್ಜ್ ಬಿಕಮ್ಸ್ ಮೆಡಿಸನ್. Just gonna conclude saying that ತುಂಬಾ ಸಲಿ ನಾವು ಹೊರಗಡೆ ವಾತಾವರಣನ, ಸಂದರ್ಭಗಳನ್ನ, ಎಕ್ಸ್ಟರ್ನಲ್ ಸರ್ಕಮ್ಸ್ಟೆನ್ಸಸ್, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅನ್ನ ಚೇಂಜ್ ಮಾಡೋದಿಕ್ಕೆ ನಾವು ಸಿದ್ಧರಾಗಿರ್ತೀವಿ. ಬಟ್ ನಮ್ಮನ್ನೇ ನಾವು ಚೇಂಜ್ ಮಾಡ್ಕೊಳ್ಳೋದಿಕ್ಕೆ ಯಾವಾಗ್ಲೂ ಹಿಂದೇಟ್ ಹಾಕ್ತೀವಿ. ಹೊರಗಡೆ ಸರ್ಕಮ್ಸ್ಟೆನ್ಸಸ್ ನ ಚೇಂಜ್ ಮಾಡ್ಕೊಳ್ಳೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಆಗ್ಲೇ ಫಸ್ಟ್ ಸೆಷನ್ ಅಲ್ಲೇ ಹೇಳ್ದಂಗೆ ತುಂಬಾ ಸುಲಭವಾಗಿ ಹೊರಗಡೆ ಸರ್ಕಮ್ಸ್ಟೆನ್ಸಸ್ ನೇ ಚೇಂಜ್ ಮಾಡ್ಕೊಳ್ಳುವಾಗ ಅದನ್ನೇ ನಾವು ಫಸ್ಟ್ ಶುರು ಮಾಡ್ಕೋಬೇಕು. ಬಟ್ ನಾವು ಮಾಡ್ತಾ ಮಾಡ್ತಾ ಗೊತ್ತಾಗತ್ತೆ ಹೊರಗಡೆ ಸರ್ಕಮ್ಸ್ಟೆನ್ಸಸ್ ಏನಿದ್ರು ನಮ್ಮ ಮನಸ್ಸನ್ನ ನಾವು ಬದಲಾವಣೆ ಮಾಡ್ಕೊಂಡಾಗ ನಾವು ಹೊರಗಡೆ ಇದ್ದು ಏನೇ ಒಂದು
ಸರ್ಕಮ್ಸ್ಟೆನ್ಸ್ ಸಿಚುವೇಶನ್ ಏನೇ ಇದ್ರೂ ನಾವು ಅದನ್ನೇ ಬದಲಾವಣೆ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಅಂತ. This is what it means by if we change the way you look at things, the things you look at will change. And not only that, if our perception towards the worldview changes and the way we are looking at the world itself changes. ಈ ಆಂಗ್ಸೈಟಿನ ಆತಂಕದಿಂದ ಆಚೆ ಬರೋದಕ್ಕೆ ನಮ್ಮ ವರ್ಲ್ಡ್ ವ್ಯೂ ಚೇಂಜ್ ಆಗಬೇಕು ಅಂತ ಹೇಳಿ, ultimately the happiness of our life depends upon the quality of our thoughts. This is in a different way of saying, if we need to improve the quality of life, we need to improve the quality of mind. ಅಂತ ಹೇಳಿ ಈಗ ಇಲ್ಲಿ ನಿಲ್ಲಿಸ್ತೀನಿ. Then we can open up for discussion. I think ಇವತ್ತು 1 hour ಅಲ್ಲೇನೆ ಮುಗಿಸಿದೀನಿ ಅನ್ಸತ್ತೆ ಅಲ್ವಾ ಲಲಿತಾ? Yes, not it good, because ನನಗೆ ಗೊತ್ತಿರ್ಲಿಲ್ಲ ಇದು 1.5 hour session ಅಂತ ಪ್ರತಿ ಸಲನು I was ಅದಕ್ಕೆ ಜಾಸ್ತಿ ಆಗ್ತಾ ಇತ್ತು. Then came to know just last week that this was only 1 hour session ಅಂತ. So hopefully I was able to finish on time. We can open it up for questions. There is one question from last week. Shall I go ahead and read it first? Certainly. Go ahead, Raka. Is it possible to understand the cause of anxious behavior through hypnotherapy? Cause of anxious behavior through hypnotherapy. ನನಗೆ ಹಿಪ್ನಾಟಿಸಮ್ ಬಗ್ಗೆ ನನಗೆ ಹೆಚ್ಚು ತಿಳಿದಿಲ್ಲ. ಬಟ್ ವಾಟ್ ಐ ಹ್ಯಾವ್ ಹರ್ಡ್, what I have, when I have spoken to people, they say it is possible ಅಂತ ಅಂದ್ಬಿಟ್ಟು, ಬಟ್ ಐ ಆಮ್ ನಾಟ್ ಅವೇರ್ ಆಫ್ ಇಟ್. ನನ್ಗೇನೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಲ್ಲ, ಗೊತ್ತಿಲ್ಲ. ಬಟ್ ಇದು ಒಂದು ಹೇಳಬಲ್ಲೆ, hypnosis ಅಂದ್ರೆ we usually mortgage our brain and mind to somebody else. There is many a times it is very much needed. ನಮಗೆ ಅರ್ಥಕೊಳಕ್ ಆಗದೆ ಇದ್ದಾಗ we need to get somebody's help. However, ನನ್ನ ನಂಬಿಕೆ ಏನು ಅಂದ್ರೆ, ನಾವು if we understand all this knowledge at a deeper level, we will be able to figure out the cause many a times ourselves. That is nothing but self hypnosis ಅಂತ ಹೇಳ್ಬೋದು, ನೀವು ಆ ಪದನೂ ಉಪಯೋಗಿಸ್ಬೋದು. ಬಟ್ ನನಗೆ ಪರ್ಸನಲಿ I feel if we are being honest with ourselves, yes, it may not happen. ಒಂದೇ ಸಲಿಗೆ ಆಗೋದಿಲ್ಲ. ಇದನ್ನ ಇವತ್ತು ಶುರು ಮಾಡಿದ್ರೆ ಇನ್ ಒಂದು 6 ತಿಂಗಳಲ್ಲಿ ನಂಗೆ ಗೊತ್ತಾಗ್ಬಿಡತ್ತೆ ಅಂತ ಅಲ್ಲ. ಆಸ್ ವಿ ಗೋ ಅಲಾಂಗ್, ನಮ್ಮ ಬಗ್ಗೆ ನಾವು ಆಳವಾಗಿ ತಿಳ್ಕೊಂತ ಹೋದಾಗ, ಬರೀ ಅದು ಕಾಸ್ ಬೇಕಾಗಿರೋದು ಬರೀ ನಮ್ಮೊಬ್ಬರ ಬಗ್ಗೆನೆ ಅಷ್ಟೇ ಅಲ್ಲ, ಕೆಲವು ಸಲ ಬೇರೆಯವ್ರ ಬಗ್ಗೆನೂ ಅರ್ಥ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಇಟ್ ಟೇಕ್ಸ್ ಲಾಟ್ ಮೋರ್ ಟೈಮ್. ಈ ಒಂದು ಮನಸ್ಸನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಬೇರೆಯವರ ಮನಸ್ಸನ್ನು ನಾವು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು, ಆಗ ನಮಗೆ ಗೊತ್ತಾಗತ್ತೆ ಯಾವುದು ಕಾಸ್ ಅಂತ ಅಂದ್ಬಿಟ್ಟು. ತುಂಬಾ ಅದನ್ನ ಸುಲಭ ಅಂತ ಹೇಳ್ತಾ ಇಲ್ಲ. ವಿದೌಟ್ ಎನಿ ಫೇಲ್ ವಿ ವಿಲ್ ಬಿ ಏಬಲ್ ಟು ಫಿಗರ್ ಔಟ್ ಮೆನಿ ಅ ಟೈಮ್ಸ್. ಬಟ್ ಹಿಪ್ನೋಸಿಸ್ ಇಂದಾನು ಸಾಧ್ಯ ಅಂತ ಜನ ಹೇಳ್ತಾರೆ, ಖಂಡಿತ. ಕೆಲವೊಂದು ಕ್ವೆಶ್ಚನ್ಸ್ ಚಾಟ್ ಅಲ್ಲಿ ಬಂದಿದೆ. ಶೂರ್, ಹೇಳ್ಬೋದಾ? ಆಮೇಲೆ somebody's Kavita is raising her hand. We can also take up her question. Kavita, go ahead. You have to unmute yourself, Kavita. Yeah. Hello, Usha aunty. Yeah. That was such a profound session that we had from you. And I've always been so interested in your sessions. About this hypnotherapy that you said, ma'am, I wanted to know what are the signs.
I mean, how do we get to know that our thoughts are true? How do we, I mean, do we get any sign that we are following a true path or a true thought? When you say that when we all listen and to some thoughts which are not maybe true, but they are there inside our minds. So at that time, how do we make out that these thoughts are true or not? Very simple rule of thumb is by being honest to ourselves. By being brutally honest to ourselves, this is the only way, no other way. And to be honest, it takes a lot of mind training. It doesn't happen overnight. Because of the negativity bias that we have not covered that. We will be covering as we go along. Because of the biases that we have, we keep giving reasons why it is still true. Because of this, it is not possible. As we keep training our mind and as we keep reducing our negativity bias, this is saying from a scientific perspective. If we have to say this from a spiritual perspective, this is what is called as chitta shuddhi. When our biases are reduced, as chitta shuddhi happens, we become more and more honest to ourselves. We are honest to others. We are not honest to ourselves. We will be perfectly honest when we deal with others. That does not mean we are honest with our own thoughts. And one of the saving grace here, Kavita, is we need, once our self-awareness increases, as we train our minds, our self-awareness increases. When our self-awareness increases, then we know whether these are automatic negative thoughts or these are deliberate negative thoughts because of lot of experience that we might have had. And the saving grace here is most of the automatic negative thoughts are false. But we should be able to be aware of whether they're automatic negative thoughts or not. And that as the self-awareness increases, that happens as we train our mind. It doesn't happen overnight. It doesn't happen easily. Only when we train our minds, then the self-awareness increases, and self-awareness is the most important quality of a human being. Thank you so much, Shanti. Thank you so much. Yeah, Usha, there's the hands up, Rakhal. Yeah. Yeah, Gayatri, go ahead, unmute yourself and then ask. Gayatri, you need to unmute yourself. Oh, she's not hearing. Oh, she can hear. She can hear. Yes. Yes, we can hear you, Gayatri. Helamma. That means what you are telling right now to Kavita, so we have to be very careful about our thoughts. Otherwise, there's a chance of our thoughts becoming a reality. And even though they're false, each and every the thoughts which we are thinking each time is false. But we give that body to that false thought, and then it will become a reality. It will realize itself. There is the danger, isn't it, ma'am? I think that's Gayatri. Yeah, especially negative thoughts ಅನ್ನ ನಾವು ಇದಕ್ಕೆ ಅದು ಒಂದೇ ಡೇಂಜರ್ ಅಲ್ಲ, ಏನಾಗ್ಬಿಡತ್ತೆ ಅಂದ್ರೆ ದಿಸ್ ಇಸ್ ದ ನೆಕ್ಸ್ಟ್ ಸ್ಟೇಜ್. ಇದು ತುಂಬಾ ಜನ ಎಷ್ಟು ಕಡೆ ನಾನು ಹೋದಾಗ ಇದನ್ನ ಕೇಳಿದ್ದಾರೆ. ಅಂಡ್ ದೆನ್ ವಿ ಥಿಂಕ್ ವಿ ಆರ್ ವೆರಿ ಇಂಟ್ಯೂಟಿವ್ ಅಂತ ಅನ್ಕೊಂಡ್ಬಿಡ್ತೀವಿ. ಯಾಕೆಂದ್ರೆ ನಾವ್ ಏನ್ ಹೇಳಿದ್ದೋ ಅದೇ ಆಗ್ತಾ ಇದೆ ನೋಡಿ, ಇಲ್ಲಿ ಹೋದಾಗ ನಾವು ಈ ತರ ಕೋಪ ಮಾಡ್ಕೋತಾರೆ ಅಂತ ಅನ್ಕೊಂಡ್ವಿ, ಹಂಗೆ ಆಯ್ತು ಅಂತ ಅನ್ಬಿಟ್ಟು. This is not intuition. This is our negativity bias, whether it is true or not. ಅದು ರಿಯಾಲಿಟಿ ಆಗ್ತಾ ಇರೋದು. ಸೊ ಇನ್ನೂ ಒಂದು ಸ್ಟೇಟ್ಮೆಂಟ್ ಇದೆ, ಅದನ್ನ ಹೇಳ್ತೀನಿ. ಇಫ್ ವಿ ಕ್ಯಾನ್ ಓನ್ಲಿ ಅಂಡರ್ಸ್ಟ್ಯಾಂಡ್ ದ ಪವರ್ ಆಫ್ ಅವರ್ ಥಾಟ್ಸ್,
ಈ ಥಾಟ್ಸ್, ಆಲೋಚನೆಗಳು ಅನ್ನೋದು ಎಷ್ಟು ಪವರ್ಫುಲ್ ಅಂತಂದ್ರೆ ವಿವೇಕಾನಂದರು ಹೇಳಿದ್ದಾರೆ, ಥಾಟ್ಸ್ ಆರ್ ಪವರ್ಫುಲ್. Watch out, be careful of what you think, because thoughts are real and they travel far. ಆ ಥಾಟ್ಸ್ ಅನ್ನೋದು ಎಷ್ಟು ಪವರ್ಫುಲ್ ಅಂತ ನಮಗ್ ಗೊತ್ತಾಗಿದ್ರೆ we will never ever be able to think a negative thought ಅಂತ ಬಂದಿದೆ. ಇದನ್ನ ನೆಗೆಟಿವ್ ಥಾಟ್ ಅನ್ನೋದನ್ನ ತಿರುಗಿಸಿ ನಾವು ನೋಡಿದಾಗ, ಪಾಸಿಟಿವ್ ಥಾಟ್ ಬಗ್ಗೆ ಯೋಚನೆ ಮಾಡಿದಾಗ, look at that statement by ವಿವೇಕಾನಂದ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಥಾಟ್ಸ್ ಆರ್ ವೆರಿ ಪವರ್ಫುಲ್ ಅಂಡ್ ದೇ ಟ್ರಾವೆಲ್ ಫಾರ್. ತುಂಬಾ ದೂರ ಹೋಗೋದು ಒಂದೇ ಅಲ್ಲ, ಎಷ್ಟು ಸಾವಿರಾರು ವರ್ಷದಿಂದ ಅದು ಥಾಟ್ಸ್ ನಿಂತು ಬಿಡುತ್ತೆ. ಇಲ್ಲದೆ ಹೋದ್ರೆ ಸಾವಿರಾರು ವರ್ಷಗಳಿಂದ ಆಗಿರೋ ನಮ್ಮ ಉಪನಿಷತ್ತುಗಳು, ಶ್ಲೋಕಗಳು, ನಮ್ಮ ಸ್ಕ್ರಿಪ್ಚರ್ಸ್, ದೇ ಆರ್ ಸ್ಟಿಲ್ ಅಲೈವ್. ಹೆಂಗೆ? ಬಿಕಾಸ್ ದೇ ಆರ್ ಸೋ ಪವರ್ಫುಲ್. ನಮ್ಮ ಋಷಿ ಮುನಿಗಳು ಆ ಮೈಂಡ್ಸ್ ಅನ್ನ ಟ್ರೈನ್ ಮಾಡಿ ಆ ಒಂದೊಂದು ಶ್ಲೋಕ, ಒಂದೊಂದು ಮಂತ್ರ, ಇಟ್ ವಾಸ್ ಅದು ಸಿದ್ಧಿಸ್ಕೊಂಡಿದ್ರು. ಸಿದ್ಧಿಸ್ಕೊಳ್ಳೋದು ಅಂತಂದ್ರೆ ಏನು? ಎಲ್ಲಾ ಮಂತ್ರಗಳು, ಶ್ಲೋಕಗಳು ಎಷ್ಟು ಪಾಸಿಟಿವ್ ಆಗಿರ್ತಿತ್ತು ಅಂತಂದ್ರೆ ಅದನ್ನ ಹೇಳಿ 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 ದೇ ಮೇಡ್ ಇಟ್ ಅ ರಿಯಾಲಿಟಿ. ಅಧೀ ಶಕ್ತಿ ಅನ್ನೋದು ಅವ್ರಿಗೆ ಅದು ಸಿಕ್ಕಿತ್ತು. ನಾವು ಹೇಗೆ ಹೆದರ್ಕೊಳ್ಬೇಕಾಗಿಲ್ಲ, ನಮ್ಗೆ ಈ ನೆಗೆಟಿವ್ ಥಾಟ್ಸ್ ರಿಯಾಲಿಟಿ ಆಗತ್ತೆ ಅನ್ನೋದನ್ನ. ಅದನ್ನ ಬಿಟ್ಟು ಇಫ್ ವಿ ಕೀಪ್ ಟ್ರೈನಿಂಗ್ ಅವರ್ ಸೆಲ್ಸ್ ಟು ಥಿಂಕ್ ಪಾಸಿಟಿವ್, ವಿ ಕ್ಯಾನ್ ಮೇಕ್ ಇಟ್ ಹ್ಯಾಪನ್. ದಟ್ ಈಸ್ ದ ಪವರ್ ಆಫ್ ಥಾಟ್ಸ್. ದಟ್ ಈಸ್ ವಾಟ್ ಐ ವಾಂಟ್ ಟು ಎಂಫಸೈಸ್. ಇದನ್ನ ನಮ್ಗೆ ಅರ್ಥ ಆಗಕ್ಕೆ ಇದನ್ನೇ ಹೇಳಿದ್ರೆ, ಸಾವಿರಾರು ವರ್ಷಗಳಿಂದ ಹೇಳಿದೆ ಉಪನಿಷತ್ತಲ್ಲಿ, ನಮ್ಗಿನ್ನೂ ಅದನ್ನ ನಂಬಿಕೆ ಬರಲ್ಲ. ಅದಕ್ಕೆ ಇನ್ನೊಂದು ಬೇರೆ ರೀತಿನಲ್ಲಿ ಹೇಳಿ ಯಾತಕ್ ನಮ್ಗೆ ಆಗ್ತಾ ಇಲ್ಲ ಅನ್ನೋದು ಮುಖ್ಯನಲ್ಲ. ಇದು ವಾಟ್ ಈಸ್ ಪ್ರಿವೆಂಟಿಂಗ್ ಅಸ್ ಟು ಮೇಕ್ ಇಟ್ ಅ ರಿಯಾಲಿಟಿ? ಗುಡ್ ಥಾಟ್ಸ್, ಪಾಸಿಟಿವ್ ಥಾಟ್ಸ್, ನೋಬಲ್ ಥಾಟ್ಸ್ ಅನ್ನ ನಮ್ಗೆ ಯಾಕೆ ರಿಯಾಲಿಟಿ ಆಗಿ ಆಗ್ತಾ ಇಲ್ಲ ಅಂತ ತಿಳ್ಕೊಳ್ಳೋದು, ಅದು ವಿಜ್ಞಾನದ ಮೂಲಕ ತುಂಬಾ ಈಸಿ ಆಗ್ಬಿಟ್ಟಿದೆ. ಇನ್ ಮೈ ಒಪಿನಿಯನ್, ನನಗೆ ಈ ಸ್ಕ್ರಿಪ್ಚರಲ್ ನಾಲೆಡ್ಜ್ ಅಲ್ಲೆಲ್ಲ ಪೂರ್ಣ ನಂಬಿಕೆ ಮತ್ತೆ ಅಳವಡಿಸ್ಕೊಳ್ಳೋದಿಕ್ಕೆ ಬೇಕಾದಷ್ಟು ಸುಲಭ ಸಾಧ್ಯ ಆಗಿದ್ದು, ಹಂಗೆ ಬೇರೆಯವ್ರ ಹತ್ರ ಹಂಚ್ಕೊಂಡಾಗ ಅವ್ರಿಗೂನು ಸುಲಭ ಸಾಧ್ಯ ಅಥವಾ ಖುಷಿಯಿಂದ ಮಾಡಕ್ ಆಗ್ತಾ ಇರೋದು ಬಿಕಾಸ್ ಆಫ್ ದಿಸ್. ಯಾತಕ್ಕೆ ನಮ್ಗೆ ಆಗ್ತಾ ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಾಗ ನಾವು ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ಆಗತ್ತೆ. ಮೇ ಬಿ ವಿ ವಿಲ್ ಟೇಕ್ ಇಟ್ ಅಪ್. ವಾಟ್ ಈಸ್ ಇಟ್ ದಟ್ ಈಸ್ ಪ್ರಿವೆಂಟಿಂಗ್ ಅಸ್ to make positive thoughts a reality ಅನ್ನೋದನ್ನ. We will take up your question, Gayatri, and then we will see how to make positive thoughts a reality ಅನ್ನೋದನ್ನ. Thanks for that question. Thanks, ma'am. Thank you, ma'am. Am I heard? Yeah. Savitri. Yes. Oh, hello, Savitri. Yes. I have two questions. I know one I got the answer because you said with the knowledge we can solve anything. Knowledge is medicine. Okay. Ill health causes, I've had two questions. I will ask, then you can explain. Ill health causes anxiety, and with the anxiety, health worsens. It's a vicious circle. How to change that? And another question is there any physiological causes for anxiety? Those two questions. Can it be resolved? Yes. Great questions, Savitri. I'll take up the first one. Ill health causes anxiety, and that anxious thoughts will worsen the health. Absolutely, it's a vicious circle. This is where our YogaKshema's motto is pain is inevitable, suffering is optional. That ill health causes pain that we cannot avoid, whether it is physical pain or even mental pain. It might, but to relieve that pain again and again and again, that is suffering, mental suffering. To relieve that is what causes anxiety. Yes, and
segue into the next question of yours. The answer is yes, absolutely. There is physiological basis. I think if I'm correct, we have already covered that. If you go back and check on the YouTube, you will be able to get the physiological basis for this, even in this series, Knowledge as Medicine series, and also in the 21-day COVID challenge series, which is just about 5 to 10 minute audio talks with the PowerPoint presentation, wherein we go into the detail of, I have said this, the cause for anxiety is fear. Ultimate cause is fear. The fear is produced by the activation of amygdala, a small part of the brain, which is almond-shaped structure of the brain. When that gets activated, it just pours in many neurochemicals that will cause fear. And we have talked about it in great detail, I think, if I'm correct, in the very first session, and also in the 21-day COVID challenge, first or second session in this series, and definitely in the 21-day COVID challenge series. You may check go it back out. and look at it. This is the first day I had come in this. Okay, sure. I will. Thank you. Sure, Savitri. ಬೇರೆ ಕ್ವೆಶ್ಚನ್ಸ್ ಚಾಟ್ ಅಲ್ಲಿ ಬಂದಿದೆ, ಓದಲಾಗಿದೆ. ಖಂಡಿತ. ಮನವು ಖಾಲಿ ಆದ ಅನುಭವ, ಬಲವಂತವಾಗಿ ಬೆರೆಯುವಿಕೆ, ಇವೆಲ್ಲದರ ಬಗ್ಗೆ ಮಾಹಿತಿ ನನಗೆ ಈ ಸಂವಾದಗಳಿಂದ ದೊರೆತಿದೆ. ಯಾರಾದರೂ ಕಾಳಜಿ ತೋರುವವರೆಂದು ಕಾಯದೆ ಇರಬಹುದು ಎಂಬುದನ್ನು ತಿಳಿದೆ. ಆಗಲ್ಲ ನೋ ಅನ್ನುವುದು ಕಲಿತೆ. ಕಾರ್ಯಕ್ರಮದ ಬಗ್ಗೆ ಶ್ರೀಮತಿ ಸುಧಾ ಅಶೋಕ್ ಮತ್ತು ಲೀಲಾ ರಾಮಸ್ವಾಮಿ ತಿಳಿಸುವ ಧನ್ಯವಾದಗಳು. ಸಾರಿ, ಕ್ವಶನ್ ಕಮೆಂಟ್. ನಾವು ಹಿರಿಯರಾಗಿ ಬಿಟ್ಟಾಗಿ ಗಿಡ ಮರವಾದಾಗಿದೆ. ಚಿಗುರಿಸುವ ಬಗೆ ಹೇಗೆ? ಖಂಡಿತ. ಅದು ಜಸ್ಟ್ ಇವತ್ತೇನು 7th ಅಲ್ವಾ, 2 ದಿನದ ಹಿಂದೆ ಒಂದು ಟಾಕ್ ಕೊಟ್ಟಿದ್ದೆ ವನಿತಾ ಅವ್ರೆ. ಹೆಂಗೆ ಚಿಗುರಿಸೋದು ಮರನ ಅಂತ ಅಂದ್ಬಿಟ್ಟು, ನಮ್ಮ ಮೆದುಳನ್ನ ಹೆಂಗ್ ಚೇಂಜ್ ಮಾಡ್ಕೊಳ್ಳೋದು, ನಮ್ಮ ಮನಸ್ಸನ್ನ ಚೇಂಜ್ ಮಾಡ್ಕೊಳ್ಳೋದು. ದ ಟೈಟಲ್ ಆಫ್ ದ ಟಾಕ್ ಇಸ್ ಕ್ಯಾನ್ ಯು ಚೇಂಜ್ ಯುವರ್ ಬ್ರೈನ್ ಅಟ್ ಎನಿ ಏಜ್ ಅಂತ ಅಂದ್ಬಿಟ್ಟು. ಅದು ಏನಾದ್ರು ರಾಕಲ್, ಅದು ಏನಾದ್ರು ಯೂಟ್ಯೂಬ್ ಅಲ್ಲಿ ಸಿಗತ್ತಾ? ಓಕೆ, ಹಾ, ಅದನ್ನ ನೀವು ನೋಡಿದ್ರೆ ಖಂಡಿತ ನಿಮ್ಗೆ ಆಳವಾಗಿ ಉತ್ತರ ಸಿಗತ್ತೆ. ಹೆಂಗೆ ನಾವು ಬದಲಾವಣೆ, ಹೆಂಗೆ ಚಿಗುರಿಸ್ಕೊಳ್ಬಹುದು ಮನಸ್ಸನ್ನ, ಮೆದುಳನ್ನ ಅನ್ನೋದು ಕೂಡ ಗೊತ್ತಾಗುತ್ತೆ. ಬಟ್ ಅದಕ್ಕೆ ಒನ್ ಆಫ್ ದ ಥಿಂಗ್ಸ್, ಇದೆಲ್ಲ ವೈಜ್ಞಾನಿಕವಾಗಿ ನಾವು ಹೇಳಿದ್ರು, ವಿ ಆರ್ ಜಸ್ಟ್ ಟೂಲ್ಸ್. ಇದನ್ನ ನಾವ್ ಏನ್ ಮಾಡ್ಕೋಬೇಕಾದ್ರೂ ನಾವೇ ನಮಗಾಗಿ ನಾವು ಮಾಡ್ಕೋಬೇಕು. ದಟ್ ಈಸ್ ವಾಟ್ ಈಸ್ ಎಂಪವರಿಂಗ್. ಅಲ್ಲೇ ಬರೋದು ಕಷ್ಟ, ನಾವೊಬ್ರೆ ಇದ್ಕೊಂಡು ಮಾಡೋದಕ್ಕೆ. ದಟ್ ಈಸ್ ವೈ ಇವರು ಲಲಿತಾ ಹಿಂಗ್ ಅರೇಂಜ್ ಮಾಡಿರೋದು. ಇನ್ ಅ ಗ್ರೂಪ್ ಲೈಕ್ ದಿಸ್, ನಾವು ವೆನ್ ವಿ ಶೇರ್, ಇಟ್ ಬಿಕಮ್ಸ್ ಮಚ್ ಈಸಿಯರ್ ಚಿಗುರಿಸ್ಕೊಳ್ಳೋದಕ್ಕೆ ಒಳ್ಳೇದನ್ನ. ಇನ್ ಅದರ್ ವರ್ಡ್ಸ್, ಸತ್ಸಂಗ, ಯಾರು ಇದೇ ತರ ಯೋಚನೆ ಮಾಡ್ತಾರೋ, ನಮ್ಗೆ ಪ್ರೋತ್ಸಾಹಿಸ್ತಾರೋ, ಅಂಥವ್ರ ಜೊತೆ ಬೆರೆಯೋದು, ಅಂಥವ್ರ ಜೊತೆಗೆ ಒಡನಾಟ ಈಸ್ ಎಸ್ಪೆಷಲಿ ಇನ್ ದ ಬಿಗಿನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಇದನ್ನೆಲ್ಲ ನಾವು ತಿಳಿಸ್ಕೊಡ್ತಾ ಇರೋದು, ಇದು ತುಂಬಾ ಇತ್ತೀಚಿನ ನ್ಯೂರೋಸೈನ್ಸ್ ಸಂಶೋಧನೆ ಮೇಲೆ. ನಮ್ಗೆ ಇನ್ನೂನು ತುಂಬಾ ಜನ ನಾವ್ ಯಾವ ಗಾದೆನ ನಂಬ್ಕೊಂಡಿದೀವಿ, ಹಳೆ ಗಾದೆ, ಕನ್ನಡದ ಗಾದೆ, ಹುಟ್ಟುಗುಣ ಸುಟ್ರು ಬಿಡೋದಿಲ್ಲ ಅನ್ನೋ ಗಾದೆನೇ ನಾವು ನಂಬ್ಕೊಂಡು ನಮ್ ಜೀವನನ ನಡೆಸ್ತಾ ಇದೀವಿ. ಕ್ಯಾನ್ ಯು ಚೇಂಜ್ ಯುವರ್ ಬ್ರೈನ್ ಅಟ್ ಎನಿ ಏಜ್ ಅನ್ನ ಒಂದೇ ಒಂದು ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ, ಈ ಗಾದೆ ನಮ್ಮ ಹುಟ್ಟುಗುಣ ಸುಟ್ಟರೂ ಬಿಡುವುದಿಲ್ಲ ಅನ್ನೋದನ್ನ ಈ ಇತ್ತೀಚಿನ ನ್ಯೂರೋಸೈನ್ಸ್ ಸಂಶೋಧನೆ ಅಲ್ಲಗಳೆದಿದೆ. ಈ ಗಾದೆನ ಸುಳ್ಳುಪಡಿಸಿದೆ. ಆದ್ರಿಂದ ಈ ಗಾದೆನೆ ನಂಬ್ಕೊಂಡು ಪ್ರತಿದಿನ ಅದನ್ನೇ ಕೋಟ್ ಮಾಡ್ಕೊಂಡು ಜೀವನ ನಡೆಸ್ತಾ ಇರೋ ಜೊತೆಗೆ ನಾವು ಒಡನಾಟ ಇದ್ರೆ ನಮ್ಗೆ ಆಚೆ ಬರೋದು ತುಂಬಾ ಕಷ್ಟ ಆಗತ್ತೆ. ಸೊ ದಟ್ ಈಸ್ ವೈ ಇವನ್ ದಿಸ್ ಸೆಷನ್ ವಿ ಕಾಲ್ ದಿಸ್ ಅ ಸೈಂಟಿಫಿಕ್ ಸತ್ಸಂಗ್.
ಈ ಒಂದೇ ರೀತಿನಲ್ಲಿ ಒಂದೇ ರೀತಿನಲ್ಲಿ ಅಂತ ಹೇಳೋದು ಬೇಡ. ವಿ ಶುಡ್ ನಾಟ್ ಬಿ ಇನ್ ಎಕೋ ಚೇಂಬರ್ಸ್ ಆಲ್ಸೋ. ನಾವು ಏನನ್ನ ನಾವು ಒಂದು ಗುರಿಯಾಗಿಟ್ಕೊಂಡು ನಾವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದೀವೋ ಅದೇ ಗುರಿಯಾಗಿ ಬೇರೆಯವ್ರಿಗೂ ಇದ್ರೆ ಅಂತವ್ರ ಜೊತೆ ಒಡನಾಟದಿಂದ ಇದು ಸುಲಭನೂ ಆಗತ್ತೆ, ಸಂತೋಷದಿಂದ ಕೂಡ ಮಾಡಬಹುದು ಅಂತ ಅಂದ್ಬಿಟ್ಟು ತಿಳಿಸ್ಬೋದು. ಗುಡ್ ಕ್ವೆಶ್ಚನ್. ಆಗ್ಲೇ ರಾಕಾಲ್ ಹಾಕಿದಾನೆ ಅನ್ಸತ್ತೆ. ವನಿತಾ ಸ್ವಾಮಿ, ನೀವು ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಕ್ವೆಶ್ಚನ್ ಕೇಳಿದ್ದೀರಾ? ಎಸ್ ವನಿತಾ, ಯು ಹ್ಯಾವ್ ಟು, ನೀವು ಅನ್ಮ್ಯೂಟ್ ಮಾಡ್ಕೋಬೇಕು ವನಿತಾ. ಅಥವಾ ಅವ್ರದ್ದೇನೆ ಪ್ರಶ್ನೆ ಇತ್ತಲ್ಲ, ಅವರೇ ಕೇಳಿ. ಹಲೋ, ಯಾ ಹೇಳಿ ವನಿತಾ. ಹಾ, ಏನು ಅಂದ್ರೆ ನನಗೆ ಏನು ತೊಂದರೆ ಅಂದ್ರೆ ನನ್ಗಿರೋ ಡಿಪ್ರೆಷನ್ ಅನ್ನ ಎಲ್ಲಾರು ಹೋದಾಗ ಹೇಳ್ಕೊಂಡ್ಬಿಡ್ತೀನಿ. ಅದನ್ನ ಹೊರಕ್ಕೆ ಅದ್ ಹೇಳ್ಬಾರ್ದು ಅಂತ ಏನೇ ಅನ್ಕೊಂಡ್ರು ಅದೇ ಆಂಗ್ಸೈಟಿ ಆಗ್ಬಿಡುತ್ತಮ್ಮ. ಅದು ನಮ್ಗೆ ಗೊತ್ತಾಗತ್ತೆ ಯಾರ ಹತ್ರ ಹೇಳ್ಕೊಳ್ಬೇಕು, ಯಾರ ಹತ್ರ ಹೇಳ್ಬಾರ್ದು ಅಂತ. ನಮ್ಗೇನೆ ಆಸ್ ವಿ ಎಕ್ಸ್ಪೀರಿಯನ್ಸ್ ವಿ ವಿಲ್ ಕಮ್ ಟು ನೋ ವನಿತಾ. ನಮಗೆ ನೀವ್ ಹೇಳ್ಕೊಳ್ಳೋರು, ಇಫ್ ದೇ ಆರ್ ಯುವರ್ ಲವ್ಡ್ ಒನ್ಸ್, ತುಂಬಾ ಕ್ಲೋಸ್ ಫ್ಯಾಮಿಲಿ ಹೂಮ್ ಯು ಕ್ಯಾನ್ ಟ್ರಸ್ಟ್, ಅದ್ ಹೇಳ್ಕೊಂಡ್ರೆ ತಪ್ಪಿಲ್ಲ. ಎಷ್ಟೊಂದ್ಸಲಿ ಹೇಳ್ಕೊಂಡಾಗ ಹೆಲ್ಪ್ ಆಗತ್ತೆ. ಅದನ್ನ ನಾವು ಟೆಕ್ನಿಕಲ್ ಟರ್ಮ್ ಇದೆ, ಕೆಥಾರ್ಸಿಸ್ ಅಂತ ಹೇಳ್ತೀವಿ. ಬಟ್ ಆ ಒಂದು ಹೊತ್ತಿಗೆ ಹೆಲ್ಪ್ ಆಗತ್ತೆ ಅಷ್ಟೇ ಹೊರತು ನಮ್ಗೆ ಆಚೆ ಬರೋದಿಕ್ಕೆ, ಪೂರ್ಣ ಆಚೆ ಬರೋದಿಕ್ಕೆ ಆಗಲ್ಲ. ಪೂರ್ಣ ಆಚೆ ಬರೋದಿಕ್ಕೆ ಬೋತ್ ಮೆಡಿಸಿನ್ ಅಂಡ್ ಜ್ಞಾನ ಇದೆರಡಿಂದನೇ ಆಗ್ಬೇಕಾಗಿರೋದು. ಹೇಳ್ಕೊಂಡ್ರೆ ತಪ್ಪಲ್ಲ. ಇಟ್ ಮೆನಿ ಎ ಟೈಮ್ಸ್ ಇಟ್ ಡಸ್ ಹೆಲ್ಪ್. ನೀವ್ ಅದರಿಂದ ಆತಂಕ ಪಟ್ಕೊಳ್ಬೇಕಾಗಿಲ್ಲ. ಹೇಳ್ಕೊಂಡ್ರೆ ಖಂಡಿತ ಹೆಲ್ಪ್ ಆಗತ್ತೆ. ಹೇಳ್ಕೊಂಡಾಗ ಅದು ಹೇಳ್ಕೊಂಡ್ರೆ ತಪ್ಪು ಅನ್ನೋ ಒಂದ್ ಭಾವನೆಯಿಂದ ನೀವು ಆಚೆ ಬಂದ್ರೆ ಅವಾಗ ಆಂಗ್ಸೈಟಿ ಆಗಲ್ಲ ವನಿತಾ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ಥ್ಯಾಂಕ್ಸ್ ಎ ಲಾಟ್. ಯೋಗಕ್ಷೇಮ ಇಂದ ನಾನು ತುಂಬಾ ಕಲ್ತಿರ್ತಾ ಇದ್ದೀನಿ ಅಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇಲ್ಲಿರೋರ್ ಜೊತೆನೂ ಒಡನಾಟ ಇಟ್ಕೋಬಹುದು ವನಿತಾ ಅವರೇ. ನಮ್ಮ ಸುಧಾ ಅಶೋಕ್ ಇದ್ದಾರೆ, ಅವ್ರ ಜೊತೆ ಕೇಳ್ತಾ ಇದ್ರೆ ಬೇರೆ ಬೇರೆ ಪ್ರೋಗ್ರಾಮ್ ಇಂದಾನು ತಿಳ್ಕೊಂಡು, ಇದೆಲ್ಲ ನಾನು ಹೇಳ್ದಂಗೆ ಈ ಜ್ಞಾನೌಷಧಿನಲ್ಲಿ ಯಾವ ಸೈಡ್ ಇಫೆಕ್ಟ್ಸ್ ಇರಲ್ಲ. ಎಷ್ಟು ಜಾಸ್ತಿ ನಾವು ಡೋಸಸ್ ತಗೋತೀವೋ ಅಷ್ಟು ಒಳ್ಳೇದು, ಹಂಗ ಅನ್ಕೊಂಡ್ಬಿಡೋಣ. ಇದೆಲ್ಲ ಜ್ಞಾನವೇ ಔಷಧಿ ನಮ್ಗೆ. ಯಾವ ಸೈಡ್ ಇಫೆಕ್ಟು ಇಲ್ಲ. ಡೌಟ್ ಬರ್ಬೋದು, ಡೌಟ್ ಸೈಡ್ ಇಫೆಕ್ಟ್ ಅಲ್ಲ. ಅದಕ್ಕೆ ಇಲ್ಲಿ ಒಂದು ಪ್ಲಾಟ್ಫಾರ್ಮ್ ಇದೆ, ನಿಮ್ಗೆ ಏನು ಡೌಟ್ ಬಂದ್ರು ಅದನ್ನ ಹೋಗ್ಲಾಡ್ಸ್ಕೋಬಹುದು ವನಿತಾ. ನಮ್ಮ ಸುಧಾ ಅಶೋಕ್ ಜೊತೆಗೆ ನೀವು ಒಡನಾಟ ಇಟ್ಕೋಬಹುದು. ಅವ್ರ ನಂಬರ್ ಬೇಕಾದ್ರೆ, ಇಫ್ ಇಟ್ ಈಸ್ ಓಕೆ, either Sudha Ashok can share her number or Rakal can share Sudha Ashok's number. ಇದೆ ಅಮ್ಮ, ಕೊಟ್ಟಿದ್ದೀನಿ ಅವರಿಗೆ ನಂಬರ್. ಓಕೆ, ಹೋಗ್ತಾ ಇದೆ ಅವರಿಗೆ. ಅದು ಅಟೆಂಡ್ ಮಾಡ್ತಾರೆ. Lalita, I think Lali auntie has raised her hand. Is it time, Lalita? You're No, I have a question actually, you know. Sure. You see, No, sorry. no, it's okay. I have a question. You see, my aunt, she may be around 85. Her life when she was married, quite different from today's life. She has suffered in every way, collecting water or every household chore. But she is still carrying that pain within her, saying, I suffered so much, life for everybody now is better. Then how
such persons, she's not the only one, obviously. Everyone, every generation, you see, the earlier generation has earned less, has worked more physically, or in so many other ways. The life is not the same. Then, what should they tell themselves to change their thoughts, change their mind, so that they can be at peace with herself? So you see now, for so many years, she's carrying that pain with her. Is it going to help anyone? It's making life difficult for her. So I just want your thoughts on that. How we It's a can great help. question. It's a great question. That goes on and on in many generations. The same thing parents tell the kids, hoping the kids will understand their difficulties so that it will help them, whatever it may be. The thing is, it is so important to develop mudita. Mudita is nothing but being happy with somebody else's success, with somebody else's progress. Many times it becomes difficult because we are focusing so much on our own suffering. It is hard to be able to be happy with somebody else's progress and success. So much so, parents can become jealous about their own kids, or kids can become jealous about the parents, thinking, no, I have heard ulta also, opposite. Kids think it is too hard for them, and the parents had it much easier with less distractions and whatnot. So for all of that, the underlying thing is to be able to truly develop mudita. For me, mudita is true love, unconditional love. It is, we have not thought about it like this. We have not been taught like this. These are the values as teachers, as parents, as elders. We need to actually be showing that, be exercising this mudita, expressing this mudita over and over again, so that either our elders or our youngsters would follow. I think this is a sure shot for your question, Lali. Thank you, Usha. Then now, after from what you said, it can be the other way around. I remember one of my like +2 students. One day she was just angry, and then she said, "What do you know about life for us? See, we have to wax, we have to jog, we have to keep ourselves fit. We can't eat what you want. You didn't experience things like that." That is an eye opener for me too. In those days, I never bothered what I ate or whether I exercise or anything like that. But today they have to be conscious about all those things. So that makes life quite a challenge for them, and they become more busier with not only their studies, so many other things that you have to take care of. Yeah, so we have to see both sides of the coin, and it is interesting when we observe, when we think, as you say, when we change the way we look at things. So their life is also not all rosy and comfortable and easy like what we are saying. Very true. When after you said that, I remembered that child. Thank you so much. Any other questions you have, Raka? No questions on chat box. Yeah, we can just ask the audience. Anybody has any questions, you can raise your hand or unmute yourself, please. Madam, just I wanted to share something. Like you had told in YogaKshema meetings that you have to ask why 5 times or 6 times like that. Each thing, a statement, and then ask why. And then for that answer, again ask why. Like that 5 times you have to keep asking. I hadn't practiced it, but I realized it late, but now I am better. I can ask Great. 5 times so that I learned it the hard way.
But then I suddenly remembered 2 times I would have been better if I had used that tool, madam. I Great. wanted to share that from that Thank time you. I didn't have the courage. No, thank you. And It's one okay. more thing, Sure. madam. Actually, how to change, because all these years we have grown up with such a mindset. So there was one doctor who was Shirdi Prasad Thakur, who used to give lectures in the Ananda, where I met you there also there. And he told just change little things in your life, that is maybe change the stride, the length of your stride, or change the route you take daily, like that, so that it becomes easier for you to take the big change in your life. Maybe that was he meant. And a little bit of changes in so many things which doesn't even matter to us. So why not do this like this, like that, man? Isn't it true, ನಿಜ man? ಗಾಯತ್ರಿ, ನಿಜ. ದ ಓನ್ಲಿ ಕ್ಯಾವಿಯಾಟ್ ದೇರ್ ಏನ್ ನಾವಲ್ಲಿ ಹುಷಾರಾಗಿರ್ಬೇಕು ಅಂತಂದ್ರೆ, ನಾವು ಸಣ್ಣ ಸಣ್ಣದೇನ್ ಚೇಂಜ್ ಮಾಡ್ಕೋತೀವಿ. ಈ ದಾರಿ ಬೇಡ, ಆ ದಾರಿಗೆ ಹೋಗ್ತೀವಿ. ಈ ತರ ಹೇರ್ ಸ್ಟೈಲ್ ಬೇಡ, ಆ ತರ ಹೇರ್ ಸ್ಟೈಲ್ ಹಾಕೋತೀವಿ. ಇದೆಲ್ಲ ನಿಜ. ಅದು ಎಲ್ಲಿಗೆ ಲೀಡ್ ಆಗ್ಬೇಕು ಅದು ತುಂಬಾ ಇಂಪಾರ್ಟೆಂಟ್. ಅಲ್ಲೇ ಇದ್ ಬಿಡೋದಕ್ಕಾಗಲ್ಲ. ಇಫ್ ಯು ಸ್ಟೇ ಅಟ್ ದಟ್ ಲೆವೆಲ್, ಮರ್ತೋಗ್ಬಿಡತ್ತೆ ನಾವು ಮತ್ತೆ ಯಾತಕ್ಕೆ ಇದನ್ನ ಶುರು ಮಾಡಿದ್ವಿ ಅಂತ. We get used to those small changes and then we stay there. As long as that doesn't happen, then it is okay. ಯಾಕೆಂದ್ರೆ ಅದಕ್ಕೆ ನಂಗೆ ಇನ್ನೊಂದು ತಮಾಷೆಯಾಗಿ ಇನ್ನೊಂದು ಉದಾಹರಣೆ ನೆನಪಾಗತ್ತೆ. ನಾವು ಮಕ್ಕಳಿಗೆ ಚಂದಕ್ಕಿ ಮಾಮ ನೋಡು ಎಷ್ಟು ಅಲ್ಲಿದ್ದಾನೆ ಅಂತ ತೋರಿಸ್ತೀವಿ ಮಕ್ಕಳಿಗೆ, ಎಸ್ಪೆಷಲಿ ಊಟ ಮಾಡಿಸ್ತಾ ಇರುವಾಗ ಆಗ್ಲಿ ಚಂದಕ್ಕಿ ಮಾಮನ ತೋರ್ಸೋದಿಕ್ಕೆ ಅಂತ ಅಂದ್ಬಿಟ್ಟು. ಅದು ಎಷ್ಟು ದೂರ ಇದೆ, ಚಂದ್ರ ಎಷ್ಟು ದೂರ ಇದೆ ಆ ಮಗುಗೆ. ವಿ ಡೋಂಟ್ ಇವನ್ ನೋ ಎಷ್ಟು ಚಿಕ್ಕ ವಯಸ್ಸಿಂದ ನಾವು ತೋರಿಸ್ತಿರ್ತೀವಿ ಅಂದ್ರೆ ಅಷ್ಟು ದೂರ ಫೋಕಸಿಂಗ್ ಪವರು ಇರೋದಿಲ್ಲ ಆ ಮಕ್ಕಳಿಗೆ. ಅವಾಗಿಂದಾನೇ ನಾವು ಬೆಟ್ಟು ತೋರ್ಸಿ ತೋರ್ ಬೆರಳಲ್ಲಿ ನೋಡು ಚಂದಕ್ಕಿ ಮಾಮ, ನೋಡು ಚಂದಕ್ಕಿ ಮಾಮ ಅಂತ ಆ ಮಗು ನೋಡುತ್ತೆ, ಈ ಬೆರಳನ್ನ ನೋಡುತ್ತೆ. ಈ ಬೆರಳು ತುದಿನೇ ಚಂದಕ್ಕಿ ಮಾಮ ಅಂತ ಅನ್ಕೊಂಡ್ಬಿಡತ್ತೆ. ಹಾಗ್ ಆಗ್ಬಾರ್ದು ಅಂತ ತಮಾಷೆಯಾಗಿ ಹೇಳೋದಿಕ್ಕೆ ಅಷ್ಟೇ. Okay, we get caught up with that only. Yes. ಸೊ ನಿಮ್ಮ ಇವತ್ತು ನಿಮ್ ಸೆಷನ್ ಕೇಳ್ತಾ ಇದ್ರೆ ಭದ್ರಂ ಕರ್ಣೇ ಭಿ ಶೃಣುಯಾಮ ದೇವಾಹಾನೆ ಜ್ಞಾಪಕ ಬರ್ತಿದೆ ಮೇಡಮ್. ಹೌದು, ಯಾವಾಗ್ಲೂ ಅದು ದಟ್ ಹ್ಯಾಸ್ ಟು ಬಿ ಅವರ್ ಮಂತ್ರ. ಎಲ್ಲಿಂದ ಚಿಕ್ಕ ಮಕ್ಕಳಿಂದಾನು ನಾವು ಕಲಿಬೇಕು, ನಮ್ಮ ಮೇಡ್ಸ್ ಇಂದಾನು ಕಲಿಬೇಕು, ಪ್ರೊಫೆಸರ್ಸ್ ಇಂದಾನು ಕಲಿಬೇಕು, ಡಾಕ್ಟರ್ಸ್ ಇಂದಾನು ಕಲಿಬೇಕು. ನಮ್ಗೆ ಇಷ್ಟವಾಗಿಲ್ದೇ ಇರೋರನ್ನು ಯಾರಾದ್ರೂ ಇದ್ರೆ ಅವರಿಂದಾನು ಕಲಿಬೇಕು. Thank you, ma'am. Yeah, I think now it's time to wind up. Thank you, everyone. It has been such a wonderful session with so many good thoughts and so many good ideas and so many changes that we can think for ourselves. They may be minute or small changes, but they will make a big difference in our lives. So thank you so much. And we have something very interesting to look forward to the coming Tuesday. We'll meet again where Auntie is going to fill our minds with positive thoughts and how to convert the negative thoughts and feelings, everything positive, so that definitely that will make a tremendous change in our lives. Thank you so much to all of you who have attended and given so much support. Without you, this session cannot grow, cannot be what it is, cannot give us a satisfaction what it is. And most importantly, we have to thank Usha, Dr. Usha, for leading and guiding and being with us for these sessions. Rakhal for doing all the technical work silently behind the curtains. And I can assure all of you, if you have any questions, any references, he is there immediately to give the link, whether now during the session or in the group, in the WhatsApp group, he will post it so we can refer and as we can recollect and chew again what we have learned today, and that can be much beneficial to all of us. Thank you so much to Dr. Usha. Thanks everyone.
And thank to Sudha for coordinating behind through the phone and everything. Sudha Ashok. Thank you, everyone. Meet you coming week. Thank you, Auntie. Thank you, Amma. Thank you. Thank you.